महेश्वरः गुरुसाक्षात् परब्रह्मा तस्मै श्रीगुरवे नमः। ब्रह्मानन्दं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमल अचलं सर्वदे साक्षिभूतं भावातीतं त्रिगुणरहितं सद्गुरुन्तं नमामि। चिदंबरमठाधीशं सिद्धारूढयतीश्वरं शिष्यपरशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे। परमपूज्य सद्गुರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀ ಚರಣ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳನ್ನು ಮನದೋಳು ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ದ್ವಯಶ್ರೀಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವ ಶರಣರು ಮತ್ತು ಶರಣಿಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ಯಾವ ಶ್ರವಣ ಮಾಸದ ನಿಮಿತ್ತವನ್ನಾಗಿಟ್ಟುಕೊಂಡು ಈ ಒಂದು ಜ್ಞಾನ ಆಶ್ರಮದಲ್ಲಿ ಒಂದು ಮಾಸ ಪರ್ಯಂತರ ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರ ಚರ್ಚಿಸಲಾಗಿರುವಂಥದ್ದು. ಈ ಒಂದು ವಿಷಯದಲ್ಲಿ ನಿನ್ನೆ ಬಿಟ್ಟಲಿಗಿರಿಂದ ಏನಪ್ಪ ಅಂತಂದರೆ, ಯಾವ ನಿನ್ನೆ ಬಿಟ್ಟಂಥ ವಿಷಯವನ್ನು ಇಂದಿನ ಮುಂದುವರಿಸೋಣ. ಈ ಒಂದು ವಿಷಯದಲ್ಲಿ ಪಂಚಕೋಶಗಳ ವಿಚಾರವನ್ನು ನಾವು ಇಲ್ಲಿಯ ಪರ್ಯಂತರ ಮಾಡ್ತಾ ಬಂದಿರುವಂಥದ್ದು. ಈ ಪಂಚಕೋಶಗಳಲ್ಲಿ ಯಾವಪ್ಪ ಅಂತಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅನ್ನುವಂಥ ವಿಚಾರವನ್ನು ತಿಳಿದ್ವಿ. ಈ ಪಂಚಕೋಶಗಳನ್ನು ನಾವು ಯಾಕೆ ವಿಚಾರ ಮಾಡಬೇಕಾಗ್ಯದ ಅಂತಂದರೆ, ನಾನು ಎಂಬ ಪದಕ್ಕೆ ಅರ್ಥ ಏನು? ನಾನು ಅಂತೀವಲ್ಲ, ಎಲ್ಲರೂ ಅಂತೀವಲ್ಲ, ನಾನು ಅಂತೀವಿ. ಈ ನಾನು ಎಂಬುದಕ್ಕೆ ಅರ್ಥ ಏನು? ಈ ನಾನು ಎಂಬುವರು ಯಾರು? ಈ ಶರೀರದೊಳಗೆ ಇದ್ದು ನಾನು ಕಣ್ಣು, ನಾನು ಕಿವಿ, ನಾನು ಕಾಲು, ನಾನು ಕೈ, ನಾನು ದೇಹ ಅಂತ ಈ ಭಾವ ಹಿಡಿದು ಜೀವನು ಸಂಚರಿಸ್ತಾನೆ ಈ ದೇಹದಲ್ಲಿ. ಈ ನಾನು ಅಂಬೋನು ಯಾರು? ಮತ್ತು ಈ ಕಣ್ಣು, ಕಾಲು, ಕೈ ತನಕ್ಕಿಂತ ಭಿನ್ನವಾಗಿ ತಿಳಿಸಿಕೊಳ್ತಾವೆ.
ಅಂದರೆ ತಿಳಿಯೋನು ಬೇರೆ, ತಿಳಿಸಿಕೊಳ್ಳುವಂಥ ವಸ್ತು ಬೇರೆ ಇದಾವೆ ಅಂದ ಮೇಲೆ ಇದ್ರಾಗ ನಾನು ಎಂಬವನು ಯಾರು ಮತ್ತು ನನ್ನ ಸ್ವರೂಪ ಏನಿರಬಹುದು ಅಂದರೆ ಇದು ಏನು ಹೇಳ್ತದೆ ಪಂಚಕೋಶಗಳ ವಿಚಾರ ಅಂತಂದರೆ ತತ್ವಮಸಿ ಮಹಾವಾಕ್ಯದಲ್ಲಿ 3 ಪದಗಳಿದಾವಲ್ಲಿ. ತತ್ ತೊಮ್ಮು ಅಸಿ. ತತ್ ಅಂದರೆ ಪರಮಾತ್ಮ, ತೊಮ್ ಅಂದರೆ ಜೀವಾತ್ಮ, ಅಸಿ ಅಂದರೆ ಇದ್ದಿ. ಆ ಪರಮಾತ್ಮನೇ ನೀ ಇದ್ದಿ ಅಂತ ವೇದ ಹೇಳ್ತದೆ. ಇದು ಮಹಾವಾಕ್ಯ. ಈ ವಾಕ್ಯದಲ್ಲಿ ತತ್ಪದದಲ್ಲಿ ತ್ವಂಪದದಲ್ಲಿ ಭೇದ ಬಂದದ. ಪರಮಾತ್ಮನಿಗಿರುವ ಸಾಮರ್ಥ್ಯವು ನನಗಿಲ್ಲ ಮತ್ತು ನಾನು ತ್ವಂಪದ ಜೀವಾತ್ಮನಾಗಿರುವಂಥ ಈ ದೇಹವುಳ್ಳವನು ಅಂತ ಭ್ರಾಂತಿಯಿಂದ ಜೀವಾತ್ಮ ಈ ದೇಹ ಭ್ರಮೆಯನ್ನು ಹೊಂದ್ಯಾನ. ಇಲ್ಲಿ ಪಂಚಕೋಶಗಳ ವಿಚಾರ ಮಾಡೋದರಿಂದ ತ್ವಂಪದದ ಶೋಧನ ಅಂತ ಆಗ್ತದೆ. ಅಂದರೆ ತ್ವಂಪದಕ್ಕೆ ವಾಚ್ಯಾರ್ಥವಾಗಿರುವಂಥ ದೇಹಾದಿ ಧರ್ಮಗಳನ್ನು ತ್ಯಜಿಸಿ ಯಾವ ಲಕ್ಷಾರ್ಥ ರೂಪನಾದ ಕೂಟಸ್ಥ ಪರಬ್ರಹ್ಮವೇ ನೀ ಇದ್ದಿ ಅಂತ ಹೇಳುವುದೇ ಈ ಪಂಚಕೋಶ ಲಕ್ಷಣಗಳ ವಿವೇಕ ಐತೆ. ಎಲ್ಲಿಯ ಪರ್ಯಂತರ ನಾವು ಈ ಪಂಚಕೋಶಗಳನ್ನು ವಿಚಾರ ಮಾಡುವುದಿಲ್ಲ ಅಲ್ಲಿಯ ಪರ್ಯಂತರ ದೇಹ ನಾನೆಂಬ ಬುದ್ಧಿ ಯಾರಿಗೂ ನಾಶ ಆಗೋದಿಲ್ಲ ಅಂದರು. ಯಾಕೆಂದರೆ ಅವಿಚಾರಣೋ ಕೃತೋ ಬಂಧೋ ವಿಚಾರ ಏವ ಪರಮ ಔಷಧಿ ಅಂತ. ನಮಗೆ ಬಂಧನ ಯಾಕಾಗ್ಯದ ಅಂದರೆ ವಿಚಾರ ಮಾಡದೇ ಇರುವುದರಿಂದ ನಮಗೆ ಬಂಧನ ಆಗ್ಯದ. ಮತ್ತು ಈಗ ನಾವು ಆ ಬಂಧನವನ್ನು ಕಳ್ಕೋಬೇಕಾಗಿತ್ತಂದ್ರೆ ವಿಚಾರ ಮಾಡಿ ಆ ಬಂಧನದಿಂದ ಬಿಡುಗಡೆ ಆಗಬೇಕೆ ಹೊರತು ಅನ್ಯಥಾ ಬೇರೆ ಸಾಧನಗಳಿಲ್ಲ. ಯಾಕಂದರೆ ನಾನು ಯಾರು ಅನ್ನುವಂಥದ್ದನ್ನು ನಾನು ಮರೆತಿರೋ ಕಾರಣ ಈ ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು, ಇಂದ್ರಿಯ ಮತ್ತು ಕರ್ಣಗಳು ಇವೆಲ್ಲವೂ ನಾನು ಅಂತ ಭ್ರಮೆಯಿಂದ ತಿಳಿದೀನಿ. ಹಿಂದಾನೆ ಹೇಳಿಕೆ ಅಂತ ಬಂದರ ಇವೆಲ್ಲವೂ ನೀನು ಅಲ್ಲ, ನೀನೂ ಅಲ್ಲ. ಇವು ಯಾಕಂದರೆ ಪಂಚಮಹಾಭೂತಗಳ ಕಾರ್ಯರೂಪವಾಗಿರುವಂಥದ್ದು ಈ ಶರೀರ ಮೊದಲು ಮಾಡಿಕೊಂಡು ಅಂತ ಹೇಳಿದರು. ಈ ರೀತಿಯಿಂದ ತಿಳಿದು ಆ ವಿಚಾರದಿಂದ ಆಗುವಂಥ ಏನೈತಲ್ಲ ಈ ವಿಚಾರವನ್ನು ಯಾರು ಈ ಜಗತ್ತಿನಾಗ ಯಾರು ತಿಳಿತಾರೋ ಅಂದರೆ ಈ ಪಂಚಕೋಶಗಳಿಗೆ ವಿಲಕ್ಷಣ. ಈಗ ನಮ್ಮೆಲ್ಲರ ಸ್ವರೂಪ ಏನದ ಆನಂದ ಸ್ವರೂಪನೇ ಆದ. ಆ ಆನಂದ ನಮ್ಗೆ ಯಾಕೆ ತೋರುವಲ್ದು? ನಾವು ಆನಂದ ಸ್ವರೂಪರೇ ಇದ್ದೀವಿ ಅಂದ್ರೆ ನಮ್ಗೆ ಯಾಕೆ ಅನುಭವಕ್ಕೆ ಬರವಲ್ದು ಅಂತಂದರೆ ಆ ಆನಂದದ ಮೇಲೆ ಆಚ್ಛಾದನ ಆಗ್ಯದ. ಅಂದರೆ ನಮ್ಮ ಸ್ವರೂಪದ ಮೇಲೆ ಆವರಣ ದೋಷ. ಹೇಗೆ ಅಂದರೆ ಒಂದು ತೆಂಗಿನಕಾಯಿ ಇರ್ತದೆ, ಆ ತೆಂಗಿನಕಾಯಿ ಮೇಲೆ ಹಸಿರು ಚಿಪ್ ಅಂತ ಇರ್ತದೆ ನೋಡ್ರಿ, ಪೀಚು. ಅದ್ರಾಗ ನೀರೆಲ್ಲಿ ಅವ ಒಳಗೆ ಇದಾವೆ. ಅದ್ರಂಗೆ ಆನಂದ ನಮ್ಮ ಒಳಗಾದ. ಅದು ನಾವು ಕಾಣಬೇಕಾಗಿತ್ತಪ್ಪ ಅಂತಂದ್ರೆ ಅದನ್ನು ಶೋಧನ ಮಾಡಿದಾಗ ಗೊತ್ತಾಗ್ತದೆ. ಹೆಂಗೆ ತೆಂಗಿನಕಾಯಿ ಮೇಲೆ ಹಸಿರದ ಪಿಚ್ಚನ್ನು ತೆಗೆದ್ರೆ ಒಳಗೆ ಮತ್ತೆ ಪಿಚ್ ಬರ್ತದೆ, ಅದು ಒಂದು ಪದರ ಇರ್ತದೆ. ಅದು ಚೀಪ್ ತೆಗೆದು ಅಂದ್ರೆ ಒಳಗೆ ಒಂದು ಮತ್ತೆ ಕಾಯಿ ಬರ್ತದೆ, ಚಿಪ್ಪು ಬರ್ತದೆ ನೋಡ್ರಿ. ಎಷ್ಟಾದವು ಇಲ್ಲಿಗೆ 3 ಆದವು. ಇಲ್ಲಿಗೆ ಹಾಲು ಕಂಡವೇನಂದ್ರೆ ಇಲ್ಲಿಗೆ ಕಾಣಂಗಿಲ್ಲ. ಅದರೊಳಗೆ ಇನ್ನೊಂದು ಪದರ ಇರ್ತದೆ ಕರ್ರಗೆ, 4 ಆದವು. ಅದರ ಮೇಲೆ ಕೊಬ್ಬರಿ ಇರ್ತದೆ 5. ಇವು 5 ಪದರಗಳನ್ನು ನಾವು ಬೇರ್ಪಡಿಸಿದಾಗ ಹೆಂಗೆ ತೆಂಗಿನ ಒಳಗಿರ್ತಕ್ಕಂಥ ನೀರನ್ನು ಅನುಭವ ಮಾಡ್ತೀವೋ ಅದರಂತೆ ಈ ಶರೀರ ಎಂಬುದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಂಬ ಈ ಪದರಗಳು ಆತ್ಮನಲ್ಲಿ ಮುಚ್ಚವ. ಅಂದರೆ ಆತ್ಮವನ್ನು ತಿಳಿಯುವಂಥ ಬುದ್ಧಿಯನ್ನು ಆವರಣ ಮಾಡ್ಯಾವ ಇವು. ಎಲ್ಲಿವರೆಗೆ ಇವ್ರನ್ನ ಬೇರ್ಪಡಿಸುವುದಿಲ್ಲ ಅಲ್ಲಿವರೆಗೆ ನಾ ಆನಂದ ಸ್ವರೂಪನೇ ಇದ್ದೇನೆ ಎಂಬ ಅನುಭವ ನಮಗೆ ಆಗುವುದಿಲ್ಲ ಅಂತ ಆ ದೃಷ್ಟಿಯನ್ನಿಟ್ಟುಕೊಂಡು ಮಹಾತ್ಮರು ಈ ಪಂಚಕೋಶಗಳಿಗೆ ವಿಲಕ್ಷಣನಾಗಿರುವಂಥ ಸಚ್ಚಿದಾನಂದ ಸ್ವರೂಪನಾದ ಆ ಪರಮಾತ್ಮನೇ ನೀ ಇದ್ದಿ. ಈ ಪಂಚಕೋಶಗಳನ್ನು ಯಾರು ವಿಚಾರ ಮಾಡುವವರು ಅವರು ಮಾತ್ರ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದುವರು. ಯಾಕೆಂದರೆ ಆತ್ಮವಿತ್ ಶೋಕಂ ತರತಿ. ಯಾರು ಆತ್ಮನನ್ನು ತಿಳಿದಾರ ಅವರೇ ಶೋಕ ಸಾಗರವನ್ನು ದಾಟುವರಲ್ಲದೆ ಮತ್ಯಾರು ಅಲ್ಲ ಅಂತ ಹೇಳಿದರು ಅವರು. ನಾವು ಅನಾತ್ಮದ ಬಗ್ಗೆನೇ ಬಹಳ ತಿಳ್ಕೊಂಡಿವೆ ಹೊರತು ಆತ್ಮನ ವಿಚಾರವಾಗಿ ನಾವು ತಿಳಿದಿಲ್ಲ. ಅದಕ್ಕಾಗಿ ಪಂಚಕೋಶಗಳ ವಿಚಾರವನ್ನು ಹೇಳ್ತಾ ಬಂದು ಇವತ್ತೇನಪ್ಪ ಅಂದರೆ ಮನೋಮಯ ಕೋಶ ಅಂದರೆ ಹೇಳ್ತಾರೆ. ಮನೋಮಯ ಕೋಶ ಅಂತ ಎದಕ್ಕೆ ಅನ್ನಬೇಕು ಮತ್ತು ಆ ಮನೋಮಯ ಕೋಶದ ಧರ್ಮಗಳು ಏನು ನಮ್ಮ ಅನುಭವಕ್ಕೆ ಬರಬೇಕಲ್ಲ. ಮತ್ತು ಅದು ಆತ್ಮವೋ ಅನಾತ್ಮವೋ ಅಂತ ತಿಳಿಲಿಕ್ಕೆ ಈ ಮನೋಮಯ ಕೋಶ ವಿಚಾರವನ್ನು ಹೇಳ್ತಾರೆ ಅವರು.
ಮನೋಮಯ ಕೋಶ ಅಂದರೆ ಜ್ಞಾನೇಂದ್ರಿಯ ಸಹ ಮನಃ ಅಂತ. ಈ ಪಂಚಜ್ಞಾನೇಂದ್ರಿಯಗಳನ್ನು ಒಳಗೊಂಡು ಆ ಮನಸ್ಸನ್ನು ಹಿಡಿದು ವಿಷಯ ಭೋಗವನ್ನು ಮಾಡುವಂಥದ್ದು ಇದು ಮನಸ್ಸು. ನಾವು ಹೇಳ್ತೀವಿ ನೋಡ್ರಿ, ಯಾವುದೇ ಒಂದು ಕಾರ್ಯ ನಮಗೆ ಆಗಬೇಕಾಗಿತ್ತು ಅಂದರೆ ಮನಸ್ಸು ಶುದ್ಧವಾಗಿದ್ದಾಗ ಆ ಕಾರ್ಯ ಸಿದ್ಧಿ ಆಗ್ತದೆ. ಮನಸ್ಸು ಸರಿಯಾಗಿತ್ತು ಅಂದರೆ ಹೇಳಂಗಿಲ್ಲ, ಯಾಕಪ್ಪ ನೀನು ಸರಿಗೈತಿಲ್ಲ, ನಿನ್ನ ಮನಸ್ಸು ಯಾಕೆ ಕೆಲಸದ ಮೇಲೆ ಯಾಕೆ ವ್ಯತ್ಯಾಸ ಆಗ್ಯದ ಅಂತ ಕೇಳ್ತೀವಿ ನಾವು. ಯಾಕಂದ್ರೆ ಮನಸ್ಸು ಸರಿಗಿಲ್ಲ ಅಂದರೆ ಯಾವ ಕಾರ್ಯ ಸಿದ್ಧಿ ಆಗಂಗಿಲ್ಲ. ಅದರಂಗೆ ಈ ಮನಸ್ಸಿನ ಧರ್ಮ ಏನಪ್ಪ, ಈ ಮನೋಮಯ ಕೋಶದ ಧರ್ಮ ಏನು ಅಂತಂದರೆ, ಮನಸ್ಸಿಗೆ ಸ್ವತಃ ಆಕಾರ ಇಲ್ಲ. ಅದಕ್ಕೆ ಆಕಾರ ಐತೇನು, ಯಾರಿಗೇನು ಕಣ್ಣಿಗೆ ಕಂಡದ ಮನಸ್ಸು ಕಾಣಂಗಿಲ್ಲ. ಆದರೆ ಅದರ ಕಾರ್ಯನ ಮೇಲೆ ನಾವು ಇದೇ ಮನಸ್ಸು ಅಂತ ವಿಚಾರ ಮಾಡ್ತೀವಿ. ಇದು ಹೇಗಿರ್ತದಂದರೆ, ಪ್ರಾಣದ ಸಹಾಯದಿಂದ ಕೂಡಿಕೊಂಡು ವಿಷಯಗಳ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತದೆ. ಈಗ ಒಂದು ವಸ್ತುವಿನ ಸ್ಪಷ್ಟ ಜ್ಞಾನ ಆಗಬೇಕಾಗಿತ್ತು ಅಂತಂದರೆ, ನೇರವಾಗಿ ಕಣ್ಣು ಮುಂದೆ ಇದ್ದರೆ ನೋಡೋಂಗಿಲ್ಲ. ಕಣ್ಣು ಆ ಕಣ್ಣಿಗೆ ಮನುಷ್ಯನ ಸಂಬಂಧ ಆದಾಗ ಆ ವಸ್ತುವಿನ ಜ್ಞಾನ ಆಗ್ತದೆ ನಮಗೆ. ಕಿವಿ ಇಲ್ಲೇ ಇದ್ದಾವ, ಬೇಕಾದಷ್ಟು ಮಂದಿ ಮಾತಾಡ್ತಾರೆ, ಆದರೆ ಮನಸ್ಸು ಯಾವ ಕಡೆ ಐತೆ ಅದಷ್ಟೇ ಕೇಳ್ತದೆ, ಉಳಿದದ್ದು ಕೇಳಂಗಿಲ್ಲ. ಅದು ಕಿವಿಲ್ಲೇನು ಕಿವಿ ಇದ್ದಾವೆ, ಕಣ್ಣಿಲ್ಲೇನು ಕಣ್ಣ ಇದ್ದಾವೆ. ಕಣ್ಣಿಗೆ ಯಾವ ವಸ್ತುವನ್ನ ನೋಡ್ಬೇಕಂತ ಮನಸ್ಸು ಸ್ಪರ್ಶ ಮಾಡ್ಯದ ಆವಾಗ ಮಾತ್ರ ಆ ವಿಷಯ ನಮಗೆ ಗ್ರಹಣಕ್ಕೆ ಬರ್ತದೆ. ಅಂದರೆ ಮನಸ್ಸು ಇಂದ್ರಿಯಗಳ ಮುಖಾಂತರ ಹೊರಮುಖದಲ್ಲಿ ಬಂದು ವಿಷಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ವಿಷಯವನ್ನು ಅನುಭವ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಮನಸ್ಸಿಗೆ ಉಂಟು ಅಂತ ಹೇಳ್ತಾರೆ. ಮತ್ತು ಆ ವಿಷಯಗಳಲ್ಲಿ ಹರಿದಾಗ ತದಾಕಾರವಾಗುತ್ತದೆ. ಮನಸ್ಸು ಅದರ ಆಕಾರ ಆಗ್ತದೆ ನೋಡು. ಈಗ ಕೆಲವೊಂದು ವಿಷಯಗಳು ನಾವು ಯಾವಾಗೋ ಅನುಭವ ಮಾಡಿರ್ತೀವಿ. ಈಗ ಒಂದು ವಸ್ತು, ಏನೋ ಒಂದು ವಸ್ತುವಿನ ಊಟದ್ದಾಗಲಿ, ಒಂದು ವಸ್ತು ನೋಡಿದ್ದಾಗಲಿ, ಕೆಲವೊಂದು ವಿಷಯಗಳು ನಾವು ನೋಡಿರ್ತೀವಿ. ನಮ್ಮ ಮನೆಗೆ ನಮ್ಮ ಮಕ್ಕಳು ಅಂತ ಇಟ್ಕರಿ, ನಮ್ಮ ಬೀಗರು, ನಮ್ಗೆ ಯಾರೋ ಪರಿಚಯಿಸ್ತರು, ಅವ್ರ ಮುಖವನ್ನು ಎಲ್ಲ ನಾವು ನೋಡಿರ್ತೀವಿ. ಅವ್ರೀಗ ಸದ್ಯಕ್ಕೆ ನಮ್ಮ ವರ್ತಮಾನ ಕಾಲದಲ್ಲಿ ಈಗ ಸದ್ಯಕ್ಕೆ ನಮ್ಮ ಮುಂದಿಲ್ಲ. ಆ ಮನಸ್ಸಿನಾಗ ಸಂಕಲ್ಪ ಮಾಡಿದ್ರೆ ಆಯ್ತು, ಅವ್ರು ಮುಂದೆ ಬಂದು ನಿಂತಂಗೆ ಆಗ್ತದೆ. ಅವ್ರು ಹಿಂಗೆ ಇದ್ದರು, ಇಷ್ಟೇ ಬಣ್ಣ ಇತ್ತು, ಅವ್ರದ್ದು ಹಿಂಗೆ ಇತ್ತು ಅಂತ ಎಲ್ಲ ನಿಶ್ಚಯ ಮಾಡ್ತದಲ್ಲ ಮನಸ್ಸು. ಅದೈತೇನು ವಸ್ತು ಮುಂದೆ ಇಲ್ಲ, ಅದರ ಆಕಾರ ಮಾಡ್ತದೆ ನೋಡು ಮನಸ್ಸು. ಅದರಂಗೆ ವಿಷಯಗಳಲ್ಲಿ ಹೋಯ್ತಂದ್ರೆ ಆ ವಿಷಯಗಳ ಆಕಾರ ಆಗಿಬಿಡ್ತದೆ ಮನಸ್ಸು. ನಾವು ಎಷ್ಟೇ ಅದನ್ನು ತಡೆಗಟ್ಟಬೇಕಂದ್ರೆ ತಡೆಗಟ್ಟಂಗಿಲ್ಲ. ಬಹಿರ್ಮುಖ ಬಂತು ಎಲ್ಲ ವೃತ್ತಿ, ಆ ವಿಷಯ ಆಕಾರ ಆಗಿಬಿಡ್ತದೆ ಮನಸ್ಸು. ಅಲ್ಲದೆ ಈ ಮನಸ್ಸು ಇದಂ ವೃತ್ತಿಗೆ ವಿಷಯವಾಗಿರುವುದರಿಂದ ಇದಂ ಆಕಾರ, ಈ ಜಗತ್ತೇನು ಕಣ್ಣಿಗೆ ಗೋಚರ ಆಗ್ತದೆ, ಈ ವೃತ್ತಿಗೆ ವಿಷಯ ಐತೆ ನೋಡಿದು ಮನಸ್ಸು. ಹೀಗೆ ಮನೋಮಯ ಕೋಶದ ವಿಚಾರವನ್ನು ಮತ್ತು ಈ ಮನಸ್ಸು ಮನೋಮಯ ಕೋಶದ ವಿಚಾರವನ್ನು ನಾವು ಬಿಡಿಸಿಕೊಳ್ಳಬೇಕಾದ್ರೆ ಹೆಂಗೆ ಬಿಡಿಸಿಕೊಳ್ಳಬೇಕು? ಇದು ವಿಷಯನೂ ಅದ, ಜಡನೂ ಅದ. ಮನಸ್ಸು ಸ್ವತಃ ಚೇತನ ಇಲ್ಲ, ಇದು ಆತ್ಮಸ್ವರೂಪನೂ ಅಲ್ಲ. ಮತ್ತು ಇಂಥ ಮನಸ್ಸನ್ನು ನಾವು ಅನಾತ್ಮ ಅಂತ ನಾವು ಹೆಂಗೆ ತಿಳ್ಕೋಬೇಕು? ಯಾಕೆ ಮನಸ್ಸಿಲ್ಲದೆ ಯಾವ ಕೆಲಸ ಆಗಂಗಿಲ್ಲ. ಶಾಸ್ತ್ರ ಕೇಳಬೇಕಾದ್ರೆ ಮನಸ್ಸೇ ಕಾರಣ ಅದ. ಅದಕ್ಕೆ ಮನಸ್ಸೇ ಎಲ್ಲದಕ್ಕೆ ಕಾರಣ ಅದ. ನಮ್ಮ ಬಂಧನಕ್ಕೂ ಮನಸ್ಸೇ ಕಾರಣ ಅದ, ಮೋಕ್ಷಕ್ಕೂ ಮನಸ್ಸೇ ಕಾರಣ ಅದ. ಯಾವ ಅಶುದ್ಧವಾದ ಮನದಿಂದ ಕೂಡಿದಂಥ ವಿಷಯ ವಾಸನೆಗಳಿಂದ ಕೂಡಿದ ಮನಸ್ಸು ಏನೈತೆ, ಸಂಸ್ಕಾರದಿಂದ ಹಿಡಿದು ಅದೇ ಬಂಧನಕ್ಕೆ ಕಾರಣ ಆಯ್ತು. ಅದೇ ಮನಸ್ಸು ಶುದ್ಧ ದ್ವಾರ, ವಿವೇಕ ದ್ವಾರ, ವಿವೇಕ, ವೈರಾಗ್ಯ, ಸಮಾಧಿ ಷಟ್ ಸಂಪತ್ತಿಯಿಂದ ಒಡಗೂಡಿದಂಥ ಮನಸ್ಸು ಏನೈತೆ ಅದೇ ಮೋಕ್ಷಕ್ಕೆ ಕಾರಣ ಆಯ್ತು. ಅದಕ್ಕೆ ಹೇಳಿದ್ರು ಅವರು, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷೇ. ಒಂದೇ ಮನಸ್ಸಾದ, ನಮಗೆ ಎರಡೆರಡಿಲ್ಲ. ಮನಸ್ಸು ಬಂಧನಕ್ಕೆ ಒಂದು, ಮೋಕ್ಷಕ್ಕೆ ಒಂದು, ಎರಡು ಇದಾವೆ. ಮನಸ್ಸು ಒಂದೇ ಮನಸ್ಸು ಐತೆ. ಆ ಮನಸ್ಸನ್ನು ನಾವು ಹೆಂಗೆ ಬಳಕೆ ಮಾಡ್ತೀವಿ ಅದರಂತೆ ಅದು ನಮಗೆ ಆ ಒಂದು ಜ್ಞಾನವನ್ನು ಉಂಟು ಮಾಡ್ತದೆ. ಮನಸ್ಸಿಗೆ ಯಾವ ಸಂಸ್ಕಾರವನ್ನು ಕೊಡ್ತೀವಿ ಅದರಂತೆ ಅದು ವೃತ್ತಿಗಳು ಬರ್ತಾವೆ. ನೀವು ಒಳ್ಳೆಯ ಸಂಸ್ಕಾರ ಕೊಟ್ರಂದ್ರೆ ಅದರಲ್ಲಿ ಒಳ್ಳೆಯ ವೃತ್ತಿಗಳೇ ಬರ್ತಾವೆ. ನಾವು ಯಾವ ರೀತಿಯಿಂದ ಕೆಟ್ಟ ಸಂಸ್ಕಾರಗಳನ್ನು ಉಂಟು ಮಾಡ್ತೀವೋ ಅದೇ ವೃತ್ತಿನೇ ಅದರಲ್ಲಿ ಬೆಳಗ್ತದೆ ನೋಡ್ರಿ. ಮನಸ್ಸಿನ ವಾಸನೆ ಮೂಲಕವಾಗಿ ನಮಗೆ ಜಗತ್ತಿನ ವಿಷಯಗಳಲ್ಲಿ ಅಪೇಕ್ಷೆ ಆಗ್ತದೆ. ಅದು ವಾಸನೆ ಇರ್ತದದು. ವಿಷಯ ಬಿಟ್ರೂ ವಾಸನೆ ಬಿಡೋಂಗಿಲ್ಲ ಮನಸ್ಸು. ಎಲ್ಲ ಬಿಟ್ಟಿವಿ, ಅದನ್ನು ನೋಡಿದ್ರೆ ಮತ್ತೆ ಆ ಕಡೆ ಕರ್ಕೊಂಡು ಹೋಗ್ತಿರ್ತದೆ. ಅದು ಮನಸ್ಸು ಎಳಿತದ, ವಾಸನೆ ಹಂಗೆ ಇರ್ಕೊಂಡಿರ್ತದೆ ಅದು. ಅದಕ್ಕೆ ಈ ವಾಸನೆ ಜಳ ಹೋಗ್ಬೇಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಬಲವಾದಂಥ ಸಂಸ್ಕಾರ ಬೇಕು.
ಆ ಸಂಸ್ಕಾರ ಅದಕ್ಕೆ ಮ್ಯಾಲಿಂದ ಮೇಲೆ ಆದಾಗ ಮಾತ್ರ ಅದು ಹೋಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನು ಬಿಡಿಸ್ಕೊಳ್ಬೇಕಾಗಿತ್ತಂದ್ರೆ ಹೆಂಗೆ ವಿಚಾರ ಮಾಡ್ರಂದರೆ, ಜಾಗ್ರತ್ ಸ್ವಪ್ನಗಳಲ್ಲಿ ಮನೋಮಯ ಕೋಶವಿದ್ದರೂ ನನಗೆ ಗೊತ್ತಾಗುತ್ತದೆ. ಇದು ಎಲ್ಲರಿಗೆ ಅನುಭವ ಅದ. ಜಾಗ್ರತ್ ಸ್ವಪ್ನದಲ್ಲಿ ಮನೋಮಯ ಕೋಶ ಇರ್ತದೆ, ಇದು ನಮ್ಮ ಅನುಭವಕ್ಕೆ ಬರ್ತದೆ. ಜಾಗ್ರ ಅಂದರೆ ಎಚ್ಚರ ಕಾಲದಲ್ಲಿ ಮನಸ್ಸಿರೋದರಿಂದ ಇವೆಲ್ಲ ವ್ಯವಹಾರ ನಡೆದವು. ಸ್ವಪ್ನದಲ್ಲಿ ಅದೇ ಮನಸ್ಸಿರುವುದರಿಂದ ಅದರಲ್ಲಿ ಅನೇಕ ವಾಸನೆಗಳು ತೋರ್ಯಾವು. ಇದು ಇಲ್ಲದಿದ್ದರೂ ನನಗೆ ತಿಳಿಯುತ್ತದೆ. ಹೀಗೆ ಭಾವ ಅಭಾವಗಳು ಎಲ್ಲಿಲ್ಲ ಇದು ಮನಸ್ಸು. ಗಾಢವಾದ ನಿದ್ರೆಯೊಳಗೆ ಈ ಮನಸ್ಸಿಲ್ಲ ನೋಡು, ಸುಸುಪ್ತಿ ಅವಸ್ಥೆಯೊಳಗೆ. ಅದು ಇಲ್ಲದಕ್ಕೆ ಅಲ್ಲಿ ಆರಾಮ್ ಮಲಿಕೊಂಡಿವಿ, ನಾವು ಆನಂದವಾಗಿ ಮಲಗಿವಿ. ಅದಿತ್ತಂದ್ರೆ ಮತ್ತೆ ಗದ್ದಲನೆ, ಎದ್ದಿತ್ತಿಲ್ಲ ಮತ್ತೆ ಶುರು. ಅದು ಮೊದಲಿಂದ ಕೆಲಸ ಅದೇ ಕೆಲಸನೇ, ಮತ್ತೆ ಅದೇ ಸಂಸ್ಕಾರ, ಅದೇ ಭೋಗ, ಅದೇ ವಿಷಯಗಳು, ಅದರಲ್ಲೇ ಪ್ರವೃತ್ತಿ ಆಗ್ತದಿಲ್ಲ ಮನಸ್ಸು. ಮನಸ್ಸು ಎಲ್ಲಿಲ್ಲ ಅಲ್ಲಿ ಏನಿಲ್ಲ ನೋಡು, ಎಲ್ಲ ಸ್ತಬ್ಧ, ನಿಂತೋಗ್ಬಿಡ್ತೀವಿ. ವ್ಯವಹಾರ ನಿಂದಿರ್ತವೆ. ಎಲ್ಲರಿಗೂ ಅನುಭವ ಅದ. ನಿದ್ದೆಯೊಳಗೆ ಮನಸ್ಸು ಇಲ್ಲದಕ್ಕೆ ನಾವು ಆರಾಮಾಗಿ ಆನಂದವಾಗಿ, ಅಂದರೆ ಈ ಮನಸ್ಸಿನಿಂದನೇ ಸುಖ ದುಃಖಗಳು ತೋರ್ತಾವ ಅಂದಂಗೆ ಆಯ್ತಲ್ಲ. ಈ ಮನಸ್ಸೇ ಸುಖಕ್ಕೂ ದುಃಖಕ್ಕೂ ಕಾರಣ ಐತಿ ಅಂತ ಹೇಳಿದಂಗೆ ಆಯಿತು. ಅದಕ್ಕಾಗಿ ಇದು ದೃಶ್ಯವಾಗಿದೆ. ಇದು ಹೆಂಗದ ನಿಮಗೆ ದೃಶ್ಯ ಅಂದರೆ ನಮಗೆ ಕಾಣ್ತದೆ ನೋಡು ಮನಸ್ಸು. ಯಾರಿಗೆ? ನಿನಗೆ ಚೇತನ ಸ್ವರೂಪನಾದಂಥ ಜೀವಾತ್ಮನಿಗೆ ನಿನಗೆ ಮನಸ್ಸು ಗೋಚರ ಆಗ್ತದೆ. ಶಾಸ್ತ್ರ ಕೇಳಿದವರಿಗೆ ಅಷ್ಟೇ ಕಾಣ್ತದಂತಲ್ಲ, ಶಾಸ್ತ್ರ ಕೇಳಾರ್ದವ್ರಿಗೂ ಮನಸ್ಸು ಕಾಣ್ತದೆ. ಹೇಳಂಗಿಲ್ಲ ಏನಪ್ಪ ಯಾಕೆ ಸುಮ್ಮನೆ ಕುಂತಿದ್ದೆ, ಮರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ ಅಂತ ಹೇಳ್ತಾನೆ. ಮತ್ತು ಯಾರು ತಿಳಿದ್ರು ಮನಸ್ಸಿನ ಸಮಾಧಾನವನ್ನು? ಆ ಮನಸ್ಸಿನ ಭಾವ ಅಭಾವವನ್ನು ತಿಳಿಯೋನು ನೀ. ಬೇರೆ ಇದ್ದದಕ್ಕೆ ನೀ ಮನುಷ್ಯನ ಧರ್ಮವನ್ನು ಹೇಳಕ್ಕೆ ಬಂತೋ ಇಲ್ಲ? ಮನಸ್ಸೇ ನಾನಾಗಿದ್ರೆ ಹೇಳಕ್ಕೆ ಬರ್ತತ್ತೇನು? ಈಗ ನನ್ನ ಎದುರಿಗೆ ಮೈಕ್ ಐತಿ, ಈ ಮೈಕೇ ನಾನಾದರೂ ಇದು ಹೇಳಕ್ಕೆ ಬರ್ತತ್ತೇನೋ? ಬರ್ತದಿಲ್ಲ. ಅದು ಬೇರೆ ಇದ್ದದಕ್ಕೆ ನಾ ಇದನ್ನು ತಿಳಿತೀನಿ, ನಾ ಹೇಳಕ್ಕೆ ಬರ್ತದೆ. ಇದು ಪುಸ್ತಕ ನನ್ನ ಕೈ ಬೇರೆ ಇರೋದರಿಂದ ನಾನು ಹೇಳಕ್ಕೆ ಬರ್ತದೆ, ನೋಡೋಕ್ಕೆ ಬರ್ತದೆ. ಅದ್ರಂಗೆ ಮನಸ್ಸಿಗೆ ಆದಂಥ ಸುಖ ದುಃಖವನ್ನು ನೀ ಹೇಳ್ತಿದ್ದಂದಮೇಲೆ ನೀನು ತಿಳಿಯೋನು ಬೇರೆ ಇದ್ದು ತಿಳಿಸಿಕೊಳ್ಳುವಂಥ ಮನಸ್ಸು ನಿನಗಿಂತ ಬೇರೆ ಅದ ನೋಡಿ. ಇದು ದೃಶ್ಯ ಅಂದರೆ ನಿನಗೆ ಕಾಣ್ತದ, ಗೋಚರ್ತದ. ಹೀಗೆ ಅದರಿಂದ ಇದು ನಾನಲ್ಲ ಅಂತ ತಿಳ್ಕೊಂಡ್ರು ಅವ್ರು. ನಾವು ಯಾಕೆ ನೀನಲ್ಲ ಮನಸ್ಸು ಅಂತ ಹೇಳ್ತೀವಿ ಅಂತಂದರೆ, ಮನಸ್ಸು ಪಂಚಮಭೂತಗಳ ಕಾರ್ಯರೂಪ ಐತೆ. ಅದು ಅಪಂಚೀಕೃತವಾಗಿರುವಂಥ ಸತ್ವಗುಣದಿಂದ ಹುಟ್ಟಿದಿರತಕ್ಕಂಥ ಇದು ಸಮಷ್ಟಿ ಸತ್ವಗುಣಕ್ಕೆ ಸೇರುವುದರಿಂದ ನನ್ನದು ಅಲ್ಲ, ನಾನು ಇದಕ್ಕೆ ವಿಲಕ್ಷಣನು. ಅಂದರೆ ನಾನು ಇದಕ್ಕೆ ಭಿನ್ನ ಇನಿ. ವಿಲಕ್ಷಣ ಅಂದರೆ ಇದರ ಲಕ್ಷಣನೇ ಬೇರೆ ಅದ, ನನ್ನ ಲಕ್ಷಣನೇ ಬೇರೆ ಅದ. ಇದು ಜಡ ಅದ, ನಾನು ಚೇತನ ಇನಿ. ಇದು ಸ್ವಯಂ ತಿಳಿತಕ್ಕಂಥ ಸಾಮರ್ಥ್ಯ ಮನಸ್ಸಿಗಿಲ್ಲ. ಆದರೆ ಇದೇ ಮನಸ್ಸಿಗೆ ಒಳಗೆ ಬಿದ್ದವರು ಎಷ್ಟೆಷ್ಟೋ ಮಂದಿ ಹೋಗ್ಯಾರ ಈ ಜಗತ್ತಿನಾಗ. ಈ ಮನಸ್ಸನ್ನು ನಿಲ್ಲಿಸೋದು ಆಗಲಿ, ಇದನ್ನು ಸಾಧನಕ್ಕೆ ತರೋದು ಅಷ್ಟು ಸುಲಭ ಅಲ್ಲ. ಈಗ ಮೇಲ್ಮುಖದಿಂದ ಹರಿಯುವಂಥ ಗಂಗೆಯನ್ನು ಮತ್ತೆ ಮೇಲ್ಮುಖಕ್ಕೆ ಒಯ್ಯಬೇಕಾದ್ರೆ ಎಷ್ಟು ವಿಚಾರ, ಎಷ್ಟು ಪರಿಶ್ರಮ ಮಾಡಬೇಕು ಅದಕ್ಕಂತ. ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಹೇಳ್ಯಾರ ಅವರು ಕೆಲವರು, ಈ ಭೂಮಿಯನ್ನು ಒಂದು ಸಮಯಕ್ಕೆ ಚಾಪೆ ಸುತ್ತಿದಂಗೆ ಸುತ್ತಬೋದು. ಈ ಸಪ್ತ ಸಮುದ್ರದ ನೀರನ್ನು ಒಂದು ಬಗಸೆ ಮಾಡಿ ಕುಡ್ಬೋದು. ಅಗಸ್ಯ ಮಹರ್ಷಿ ಕುಡ್ದಾರಲ್ಲ, ಮೇರು ಪರ್ವತವನ್ನು ಕಿರುಬಳ್ಳ ಮೇಲೆ ನಿಲ್ಲಿಸ್ಬೋದು, ಏನು ದೊಡ್ಡ ಮಾತಲ್ಲ ಅಂತ. ಆದರೆ ಒಂದು ಕ್ಷಣ ಮನಸ್ಸಿನ ನಿಂದ್ರಿಸೋಕ್ಕೆ ಸಾಧ್ಯ ಇಲ್ಲ. ಇದು ಎಂತೆಂಥವರಿಗೆ ಇದು ತಿರುಗಿ ಬಿದ್ದದು ಇದು ಮನಸ್ಸು. ಯಾಕಂದರೆ ಈ ಮನಸ್ಸನ್ನು ನಾವು ನಮ್ಮ ಅಧೀನ ಮಾಡಿಕೊಳ್ಳಬೇಕಾಗಿತ್ತಪ್ಪ ಅಂದರೆ ಅದನ್ನು ಧರ್ಮ ಕರ್ಮಗಳನ್ನು ನಾವು ಸರಿಯಾಗಿ ತಿಳಿದು ಅದನ್ನು ಬೇರ್ಪಡಿಸಿ ಜ್ಞಾನದಿಂದ ನಾವು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬರ್ತದೆ ಹೊರತು ಮತ್ತೆ ಯಾವ ಸಾಧನದಿಂದ ಅಲ್ಲ. ಮನಸ್ಸು ನಿಂತಿತ್ತು ಅಂದ್ರೆ ಅದು ಜಡ ಆಗ್ತದೆ ನೋಡು. ಗಿಡ ಮರಗಳಿಗೆ ಮನಸ್ಸಿಲ್ಲ, ಅದಕ್ಕೆ ಅದು ಸುಮ್ಮನೆ ಇರ್ತದೆ. ಯಾರನ್ನ ಹೋಗಲಿ, ಕಡಿಲಿ, ಬಡಿಲಿ, ಏನೇ ಮಾಡಲಿ ಸುಮ್ಮನೆ ಇರ್ತದೆ. ಅದು ಏನು ಹೇಳಂಗಿಲ್ಲ. ನಿದ್ರೆಯೊಳಗೆ ಹೆಂಗೆ ಮನುಷ್ಯ ಸುಸುಪ್ತ ಅವಸ್ಥೆಯಲ್ಲಿ ಅವನಿಗೆ ಏನು ಕಡಿದ್ರೂ ಗೊತ್ತಾಗಿಲ್ಲ, ಏನು ಹೊಡೆದ್ರೂ ಗೊತ್ತಾಗಿಲ್ಲ, ಏನು ಮುಟ್ಟಿದ್ರೂ ಗೊತ್ತಾಗಿಲ್ಲ, ಗಾಢವಾದ ನಿದ್ರೆಯಲ್ಲಿ. ಅದರಂಗ ಈ ಮನಸ್ಸು ಹೆಂಗೈತಪ್ಪ ಅಂತಂದರೆ, ಎದ್ದಾಗ ಒಂದು ಕಾಲದಾಗ ತೋರಿ ಇನ್ನೊಂದು ಕಾಲದಾಗ ಇಲ್ಲದಂಗೆ ಆಗೋದರಿಂದ ಇದು ಜಡ ಐತೆ ಮತ್ತು ಇದು ಅನಾತ್ಮ ರೂಪ ಐತೆ. ಹೀಗೆ ತಿಳಿದು ಈ ಮನೋಮಯ ಕೋಶಕ್ಕಿಂತ ಬೇರೆಯಾಗಿ ತೊಲಗುವ ಬಾಧೆಗಳ್ಯಾವು?
ಮನೋಮಯ ಕೋಶವೇ ನಾನು ಮತ್ತು ನನ್ನದು ಎಂಬುದಾಗಿ ತಿಳಿದುಕೊಂಡ ಅಧ್ಯಾಸ ನಿವೃತ್ತಿಗಾಗಿ. ಅಧ್ಯಾಸ ಅಂದರೆ ಏನು? ನಮಗೆ ಜನ್ಮ ಜನ್ಮದ ಸಂಸ್ಕಾರ ಐತೆ. ನಮಗೆ ಇದು ಒಂದೇ ಜನ್ಮಕ್ಕೆ ಬಂದಿಲ್ಲ. ಇದು ಸಂಸ್ಕಾರ ನಮಗೆ ಇವತ್ತೇ ಹುಟ್ಟಿವೆ ನಾವು ಈ ಜಗತ್ತಿನಾಗ. ಇಂಥವೆಷ್ಟು ಜನ್ಮಗಳು ಧರಣಿಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವರ ಬಸರೋಳು ಬಂದು ಮರಳಿ ನೀ ಅತ್ತ ತಿರುಗದಂತೆ ರಚಿಸದೆ. ಜಗುಂಡ್ರು ಬರ್ಕೊಂಬಂದ್ರೆ ಇಡೀ ಭೂಮಂಡಲವನ್ನು ಕುಟ್ಟಿ ಹೊರಳಗಾಗಿ ಕುಟ್ಟಿದರೆ ಎಷ್ಟು ಕಣ ಆಗ್ತಾವೆ. ಒಂದು ಕಾರ್ ಪುಡಿ 1 kg ಕುಟ್ರಿ ಅದ್ರಾಗ ಎಷ್ಟು ಕಣ ಇದಾವೆ ಅಂತ ಎಣ್ಸೋಕ್ಕಾಗಂಗಿಲ್ಲ. ಇಡೀ ಭೂಮಿನ ಕುಟ್ಟಿದಾಗ ಎಷ್ಟು ಕಣ ಆಗ್ತಾವೆ ಅಷ್ಟು ಜೀವರ ಬಸರೋಳು ಸಂಚಾರ ಮಾಡಿ ಬಂದೀವಿ ನಾವೆಲ್ಲರೂ. ಯುಗ ಇಂದು ಪ್ರಾರಂಭ ಆಗಿದೆನು? ಕೃತಯುಗ, ದ್ವಾಪರ ಯುಗ, ತ್ರೈತಾಯುಗ, ಕಲಿಯುಗ, ಇವು 4 ಯುಗ. ಈಗ 4ನೇ ಯುಗಕ್ಕೆ ಬಂದು ನಿಂತೀವಿ. ಇಂಥವು ಏಸು ಯುಗ ಹೋಗ್ಯವೇನು? ದೇಹಗಳು ಬದಲಾವಣೆ ಆಗಿದ್ದೇ ಬಟ್ಟೆ ಹರಿತಿಲ್ಲ, ಹೊಸ ಅಂಗಿ ತರೋದು ತೊಡೋದು. ಇದರಂಗ ಈ ಜೀವಾತ್ಮ ಅನೇಕ ದೇಹಗಳನ್ನು ಧರಿಸುತ್ತಾ ಬಂದನ. ಈ ವಾಸನ ಜನ್ಮ ಜನ್ಮಾಂತರ ಬಂದಿರತಕ್ಕಂಥ ವಾಸನ ಐತೆ. ಇದು ಒಮ್ಮಿಂದೊಮ್ಮೆಲೆ ಹೋಗ್ತದೇನಂದರೆ ಇದು ಅಧ್ಯಾಸ ಆಗಿಬಿಟ್ಟದ ನಮಗೆ. ಆ ಅಧ್ಯಾಸ ಭ್ರಾಂತಿಯನ್ನು ನಾವು ಕಳ್ಕೋಬೇಕಾಗಿತ್ತಂದರೆ ಜ್ಞಾನದಿಂದ ಮಾತ್ರ ಅದು ನಾಶ ಆಗ್ತದೆ ಹೊರತು ಅನ್ಯ ಸಾಧನಗಳಿಂದಲ್ಲ. ನಾವು ಏನು ಮಾಡೋಕೆ ಹೋಗ್ತೀವೋ ಅದಕ್ಕೆ ವಿರುದ್ಧನೇ ಆಗ್ತದೆ ಹೊರತು ಮತ್ತಿಷ್ಟು ಅದು ವಾಸನ ಇನ್ನೂ ಹೆಚ್ಚಿಗೆ ಆಗ್ತದೆ, ಅದು ಕಡಿಮೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಿಂದ ವಿಚಾರವನ್ನು ಮನೋಮಯ ಕೋಶದಲ್ಲಿದ್ದ ಅಹಂಕಾರ ಮಮಕಾರಗಳು ಅದರ ವಿಕಾರಗಳಾದ ಸುಖ ದುಃಖಗಳು. ಮನಸ್ಸಿನ ಧರ್ಮ ಏನದಪ್ಪ ಅಂದರೆ ಅಭಿಮಾನ ಮಾಡ್ತದೆ, ಮತ್ತು ಅದರ ಮೇಲೆ ಮೋಹ ಮಾಡ್ತದೆ, ಮಮಕಾರ ಮಾಡ್ತದೆ. ತನಗೆ ಚಲೋ ಅನಿಸ್ತು ಅಂದರೆ ಪ್ರೇಮ ಮಾಡ್ತದೆ, ಮತ್ತು ತನ್ನಲ್ಲಿ ಶ್ರೇಷ್ಠ ಐತಂತ ಅಭಿಮಾನ ಮಾಡ್ತದೆ, ನಾನೇ ಶ್ರೇಷ್ಠ ಅಂತ. ಇದರ ಮನುಷ್ಯನ ಧರ್ಮದ ಇವು ತಿಳಿತೇವಿಲ್ಲ, ಎಲ್ಲರಿಗೆ ಅನುಭವಕ್ಕೆ ಬರ್ತಾವೆ. ಮಮಕಾರನೂ ನಿನಗೆ ವಿಷಯ ಆಗ್ಯದ, ಅಹಂಕಾರನೂ ನಿನಗೆ ವಿಷಯನೇ ಆಗ್ಯದ. ಅದಕ್ಕೆ ಇಂಥ ಮನಸ್ಸು ಈ ಮನೋಮಯ ಕೋಶ ಸಾಮಾನ್ಯವಾಗಿ ಎಲ್ಲರಿಗೇನಪ್ಪ ಅಂತಂದರೆ ಭಾಳ ಜನರಲ್ಲಿ ಇದರಲ್ಲಿ ಏನೇನು ಧರ್ಮಗಳಿದಾವೆ. ಮತ್ತು ಮನಸ್ಸಿನಲ್ಲಿ ಏನೇನು ಧರ್ಮಗಳಿದಾವೆ ಅಂದರೆ ಮನಸ್ಸಿನ ಧರ್ಮ ಏನು? ಸಂಕಲ್ಪ ವಿಕಲ್ಪ ಮಾಡುವುದೇ ಇದರ ಧರ್ಮ ಆಗ್ಯದ. ಒಂದು ಸಲ ಬೇಕಂತದ, ಒಂದು ಸಲ ಬ್ಯಾಡ ಅಂತದ. ತನಗೆ ಅನುಕೂಲ ಇತ್ತು ಅಂದರೆ ಅದು ನನಗೆ ಬೇಕಂತದ, ಯಾವಾಗ ಅನಾನುಕೂಲ ಆಯ್ತು ಅಂದ್ರೆ ಅದು ಬ್ಯಾಡ ಅಂತದ ವಿಷಯ. ಭಾಳ ಮೊದಲು ಏನಪ್ಪ ಹೋಳಿಗೆ ತಿನ್ನಬೇಕು, ಬೆಲ್ಲ ತಿನ್ನಬೇಕು ಅಂತ ಭಾಳ ಇತ್ತು. ಈಗ ಶುಗರ್ ಬಂದದ, ಈಗ ಬ್ಯಾಡ ಅಂತದ. ಮೊದಲು ಈ KG ಗಟ್ಟಲೆ ತಿಂತಿದ್ದಿ, ಈಗ ಯಾಕೆ ಒಲ್ಲೆ ಅಂತ ತಿನ್ನು ಒಂದು ಸ್ವಲ್ಪ ಅಂದರೆ ಸಕ್ಕರೆ ಅಂದರೆ ಮನೆ ಇದ್ದಲ್ಲಿ ಒಡೆ ಬರ್ತದೆ, ಈಗ ಯಾಕೆ ಒಲ್ಲೆ ಅಂತಿದ್ದಂದ್ರೆ ಈಗ ಬೇಕಾಗಿಲ್ಲ. ಈಗ ಅದು ಆಗ್ಯದ ನೋಡು. ಅವಾಗ ಸಂಕಲ್ಪ ಅವಾಗ ಬೇಕಿತ್ತು, ಈಗ ವಿರುದ್ಧ ಆಗ್ಯದ. ಈಗ ಒಬ್ಬ ತರುಣನಿಗೆ ಸ್ತ್ರೀ ಬೇಕನ್ನಿಸ್ತದ, ಅದೇ ಮುದುಕನಿಗೆ ಹೋದ್ರೆ ಬೇಡ ಅನ್ನಿಸ್ತದ. ಅದಕ್ಕೆ ಹೇಳಿಲ್ಲ ಅವರು ಶಾಸ್ತ್ರದಲ್ಲಿ, ಶಂಕರಾಚಾರ್ಯರು ಹೇಳ್ಯಾರ. ಯಾವ ರೀತಿಯಿಂದ ಈ ಒಂದೊಂದು ವಿಷಯಗಳು ಒಂದೊಂದು ಕಾಲದಲ್ಲಿ ಒಂದೊಂದು ಸಮಯ ಅನುಸಾರಕವಾಗಿ ನಮಗೆ ಬೇಕಂದುವೇ ನಮಗೆ ನಾಳೆ ಬ್ಯಾಡ ಅನ್ನಿಸ್ತವೆ. ಇದೇ ದೇಹ ಚಲೋ ಇತ್ತಂದ್ರೆ ಇದ್ರಾಗ ಇನ್ನೂ 100 ವರ್ಷ ಇರಬೇಕಂತ ಆಸೆ ಆಗ್ತದ. ಒಂದು 70-80 ಆಗಲಿ, ಕುಂದ್ರಕ್ಕೆ ಎದ್ದಳಕ್ಕೆ ಬರಲಾರ್ದಂಗೆ ಆಗಲಿ, ಯಾವಾಗ ಪರಮಾತ್ಮ ಕರ್ಕೊಂಡು ಹೋದನಪ್ಪ ಅಂತಾನೆ. ಮತ್ತೆ ಯಾಕೆ ಅವಾಗ ಬೇಸರ ಅನಿಸ್ತು ನೋಡು. ಮೊದಲು ಇದು ಬೇಕನ್ನಿಸ್ತು, ಈಗ ಬ್ಯಾಡ ಅನ್ನಿಸ್ತದೆ. ಅದ್ರಂಗೆ ಮನುಷ್ಯನ ಧರ್ಮ ಏನಪ್ಪ ಅಂದರೆ ಈ ಕ್ಷಣದಲ್ಲಿ ಏನಿದ್ದರೂ ಇನ್ನೊಂದು ಕ್ಷಣದಲ್ಲಿ ಇನ್ನೊಂದಲ್ಲಿ ಇರ್ತದೆ. ಸ್ಥಿರವಾಗಿ ಇರುವಂಥದ್ದಲ್ಲ, ಇದು ಚಂಚಲ ಸ್ವಭಾವದಿಂದ ಕೂಡಿರೋದು. ಯಾಕಂದ್ರೆ ಮನಸ್ಸು ಒಬ್ಬರಿಗೆ ಹುಟ್ಟಿಲ್ಲ, ಇಬ್ಬರಿಗೆ ಹುಟ್ಟ್ಯದ ಮನಸ್ಸು. ಆಕಾಶದ ಗುಣಧರ್ಮ ಐತೆ ಮತ್ತು ವಾಯುವಿನ ಗುಣಧರ್ಮ ಐತೆ. ಆಕಾಶದ ಒಂದು ಅಂಶ ಐತೆ, ವಾಯುವಿನ ಒಂದು ಅಂಶ ಐತೆ. ಆಕಾಶದ ಅಂಶ ಇರೋದರಿಂದ ಕೆಲವು ಮಾತುಗಳು ಕೇಳತಾನೆ ನಿಂದಿರ್ತದೆ. ಮತ್ತು ಏನು ಓಡಿ ಹೋಗ್ಬಿಡ್ತದೆ ನೋಡಿ, ಇದು ಗಾಳಿ ಧರ್ಮ. ಸ್ವಲ್ಪ ಹೊತ್ತು ಕೇಳಿದ್ಮೇಲೆ ಮತ್ತೆ ಬಿಟ್ಟು ಹೋಗ್ಬಿಡ್ತದೆ. ಸಣ್ಣ ಹುಡುಗರಿಗೆ ಅಂಗಡಿಗೆ ಕಳಿಸ್ರಿ, ಅವು ಗೊತ್ತದ, ಅವಕ್ಕೆ ನಮ್ಮ ಮನಸ್ಸು ನಿಂದ್ರಂಗಿಲ್ಲ ಅಂಗಡಿಗೆ ಹೋಗ್ತಾನಂತಂದು. ಅದಕ್ಕೆ ಅವು ದಾರಿಗೆ ಹೇಳ್ಕೊಂತ ಹೋಗ್ತಾವೆ, ಕಡಪಟ್ಟಿಗೆ ಅನ್ಕಂತ ಹೋಗಿದ್ದೆ ಅಂಗಡಿಗೆ ಹೋಗತ್ತಾನ ಅಂದಿದ್ದೆ. ಯಾಕಂದ್ರೆ ಅವು ಗೊತ್ತೈತೆ ನಮ್ಮ ಮನಸ್ಸು ಅಲ್ಲಿಗೆ ಹೋಗ್ತಾನೆ ನಿಂದ್ರಂಗಿಲ್ಲ ಅಂತ. ಅವು ಜ್ಞಾನ ಇಲ್ಲ. ಅಂದ್ರೆ ಮನುಷ್ಯನಿಂದ ಧರ್ಮಗಳನ್ನು ಅವು ಮೊದಲೇ ತಿಳ್ಕೊಂಡಿಕೇಶೆ ಅವು ಅನ್ಕಂತ ಹೋಗ್ತಾವೆ, ಅಭ್ಯಾಸ ಐತೆ ಅದಕ್ಕೆ. ಅದರಂಗೆ ಈ ಮನಸ್ಸಿನಲ್ಲಿ ಏನೈತಪ್ಪ ಅಂದ್ರೆ ಒಂದು ಸಲ ಬೇಕು, ಒಂದು ಸಲ ಬ್ಯಾಡ ಅಂತದ.
ಮತ್ತು ಯಾವಾಗ ನೋಡಿ ಚಿಂತೆ, ಯಾವುದನ್ನ ಒಂದು ಚಿಂತೆ ಮಾಡ್ಕೊಂತ ಇರ್ತದೆ. ನಾವು ಎಷ್ಟೇ ಬೇಡ ಅಂದ್ರೂ ಏನನ್ನ ಒಂದು ಇಟ್ಕೊಂಡೇ ಕುಂತಿರ್ತದೆ. ಶರೀರ ಏನು ಕೆಲಸಕ್ಕೆ ಹಚ್ಚಿರ್ತದೆ, ಮನುಷ್ಯನಾಗ ಒಳಗೆ ನಡೆದಿರ್ತಾವೆ. ಈ ಚಿಂತೆನೇ ನಮಗೇನು ಮಾಡಿಬಿಟ್ಟದಪ್ಪ ಅಂದರೆ ಅನಂತ ದುಃಖಕ್ಕೆ ಕಾರಣ ಮಾಡಿದ. ಚಿಂತೆಯಲ್ಲಿ 2 ಪ್ರಕಾರ ಇದ್ದಾವೆ, ಚಿಂತೆ ಬೇರೆ, ಚಿಂತನ ಬೇರೆ. ಈಗೇನು ಕುಂತು ಮಾಡೋದೈತೆ ಇದು ಚಿಂತನ. ಇದನ್ನು ಬಿಟ್ಟು ಹೊರಗೆ ಪ್ರಪಂಚ ಏನು ಆಗೋದಿಲ್ಲ ಅದ್ರ ಬಗ್ಗೆ ಮಾಡೋದು ಚಿಂತೆ. ನಮ್ಗೆ ಗೊತ್ತದ, ನಾವು ಎಷ್ಟೇ ಚಿಂತೆ ಮಾಡಿದ್ರು ಏನಾಗಬೇಕು ಅದೇ ಆಗ್ತದೆ ಅಂತ ನಮ್ಗೆ ಗೊತ್ತೇ ಐತೆ, ಆದರೂ ನಾವು ಬಿಡುವಲ್ಲಿ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಬಯಸದಿರುವುದೇ ಲೇಸು ಅಂತ ಹೇಳ್ತಾರೆ. ನೀ ಎಷ್ಟೇ ಬಯಕೆ ಮಾಡಿ ಎಷ್ಟೇ ಚಿಂತೆ ಮಾಡಿದ್ರು ಅದು ಏನು ಆಗಬೇಕಂತ ಪರಮಾತ್ಮನ ನಿಶ್ಚಯ ಐತೆ, ಅದೇ ಆಗ್ತದೆ ಹೊರತು ಅದಕ್ಕಿಂತ ಹೆಚ್ಚಿಂದ ಏನು ಆಗಂಗಿಲ್ಲ. ಆದರೂ ನಾವು ಬಿಟ್ಟಿಲ್ಲ ಚಿಂತೆ. ನಾ ಮಾಡ್ಲಿದ್ರೆ ಹೆಂಗೆ ಆಗ್ತದಪ್ಪ, ನಾ ಮಾಡ್ಲಿದ್ರೆ ಹೆಂಗೆ ಆಗ್ತದಂತ ಚಿಂತೆ ಮಾಡಿದ್ದೆ. ಅದಕ್ಕೆ ಅವರು ಹೇಳ್ತಾರ, ಇದು ಯೋಚನಾತ್ಮಕವಾಗಿರುವುದು ಮತ್ತು ಇದು ಕಾಮಾದಿ ಅರಿಷಡ್ ವರ್ಗದಿಂದ ಕೂಡಿರುವಂಥದ್ದು ಮನಸ್ಸು. ಇದು ಬಹಳ ಕಠಿಣ, ಬಾಯಲ್ಲಿ ಹೇಳೋಕೆ ಭಾಳ ಚಲೋ. ಕೆಟ್ಟ ಗುಣ ಇದಾವಪ್ಪ, ಕಾಮ ಕ್ರೋಧಾದಿ ಇರಬಾರ್ದು ಅಂತ ಹೇಳೋಕೆ ಭಾಳ ಸರಳ ಐತೆ. ಎಂತೆಂಥ ಪಂಡಿತರಿಗೆ ಇದು ಗೊತ್ತಿಲ್ಲ, ವಿದ್ವಾಂಸರಿಗೆ ಬಿಟ್ಟಿಲ್ಲ, ಇನ್ನು ಸಾಮಾನ್ಯರ ಪಾಡೇನು. ಆದರೆ ವಿವೇಕಶಾಲಿಯಾದಂಥ ವಿಚಾರವಂತನಾದಂಥ ಒಬ್ಬ ಶಿಷ್ಯ ಇವಟನ್ನ ದೂರ ಮಾಡ್ಕೊಂತಾನೆ, ವಿವೇಕದಿಂದ ದೂರ ಮಾಡ್ಕೋಬೇಕು. ಇವು ಬಿಟ್ಟೋಗಂದ್ರೆ ಬಿಟ್ಟೋಗವಲ್ಲ, ಅದ್ರ ಜಾಗದಾಗ ಇನ್ನೊಂದು ಬಂದು ಕುಂತಂದ್ರೆ ಅವು ತಾವೇ ಬಿಟ್ಟೋಗ್ತಾವೆ. ನಮಗೆ ಒಂದು ಬಿಡೋಕ್ಕಾಗವಲ್ದು. ಅದಕ್ಕೆ ಮೊದಲನೇದು ಏನಪ್ಪ ಅಂತಂದರೆ ಕಾಮ ಅಂತಾನೆ. ಇದರಲ್ಲಿ 6 ಗುಣಗಳಿದಾವೆ ನೋಡ್ರಿ, ಮನಸ್ಸಿನಲ್ಲಿ ಇರ್ತವೆ ಇವೆಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6 ಗುಣಗಳು. ಒಬ್ಬನ ತೆಗೆದ್ವಿ ಅಂದರೆ ಉಳಿದೋ 5 ಮಂದಿ ಅಲ್ಲಿ ಇರಂಗಿಲ್ಲ. ಅವ್ರು ಅಣ್ಣ ತಮ್ಮರು ಇದ್ದಂಗೆ, ಅವ್ರು ಒಂದೇ ಮನೆಗೆ ಇರ್ತಾರೆ. ನಮ್ಮ ಅಣ್ಣನ ಬಿಡಿಸ್ಯಾರ ಮನೆ ಅಂದಮೇಲೆ ನಾವೇ ಹಾಕಿರಮ್ಮಂತಂದು ಇಳಿದವ್ರು 4 ಮಂದಿ 5 ಮಂದಿ ಕಿತ್ಕೊಂಡು ಹೋಗ್ತಾರೆ. ಅವ್ರು ಅವನು ಒಬ್ಬನ್ನ ಕುದುರಾಕ್ ಬಿಡ್ಬಾರ್ದು. ಇರ್ಲಿ ಬಿಡು, 4 ಮಂದಿ 5 ಮಂದಿನ ತೆಗೆದವಿ, ಇನ್ನು ಒಬ್ಬನಿದ್ರೆ ಏನಾಗ್ತದೆ ಅಂತ ಇಟ್ಕೊಂಡೆ ಅಂದ್ರೆ ಅವ್ರು 5 ಮಂದಿ ಮತ್ತೆ ಬರ್ತಾರೆ ಇಲ್ಲಿಗೆ. ಕಾಮ ಅನ್ನುವಂಥದ್ದು ಸಾಮಾನ್ಯ ಇಲ್ಲ. ಕಾಮಕ್ಕೆ ಬಲಿ ಆದವ್ರು ಯಾರಿಲ್ಲ ಜಗತ್ತಿನಾಗ. ದೇವತೆಗಳೇ ದಾರಿ ತಪ್ಪಿ ಹೋಗ್ಯಾರ, ಇನ್ನು ಸಾಮಾನ್ಯರ ಪಾಡೇನೈತಿ. ಕಾಮ ಅಂದರೆ ಇಚ್ಛೆ, ಅಪೇಕ್ಷೆ, ಆಸೆ. ಅದು ಯಾವ ವಸ್ತುವಿನಲ್ಲಿ ಹೋಗ್ತದೆ ಅದರಂತೆ ಆಕಾರ ಆಗ್ತದೆ, ಅದನ್ನು ಬಯಕೆ ಮಾಡ್ತದೆ, ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡ್ತದೆ. ನೋಡಿ, ಈ ಕಾಮನನ್ನು ಗೆಲ್ಲಿಸೋದು ಭಾಳ ಕಷ್ಟ ಐತಿ. ಅದು ನಾವು ಕಾಮ ಅಂದಾಗ ಕೇವಲ ಸ್ತ್ರೀ ಪುರುಷರ ದೃಷ್ಟಿಯಿಂದ ಅಲ್ಲ, ಇನ್ನೂ ಅನೇಕ ವಿಷಯಗಳು ಉಂಟು ಜಗತ್ತಿನಲ್ಲಿ. ರೊಕ್ಕ ಇರ್ಬೋದು, ಭೂಮಿ ಇರ್ಬೋದು, ವಸ್ತುಗಳಿರ್ಬೋದು, ಏನೇ ಇರಲಿ ಅವು. ಆದರೆ ಎಲ್ಲದರಲ್ಲಿ ಇಚ್ಛೆ ಏನಾಗ್ತದಲ್ಲ, ಆ ಇಚ್ಛೆ ಏನು ಮಾಡ್ತದಪ್ಪ ಅಂತಂದ್ರೆ, ಯಾವಾಗ ಇಚ್ಛೆ ಉತ್ಪತ್ತಿ ಆಯಿತು ಅಂದ್ರೆ ಅದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಗೊತ್ತದ ಇದು ಸರಿಯಾದ ಮಾರ್ಗ ಅಲ್ಲ, ಇದು ಧರ್ಮ ಅಲ್ಲ, ಇದು ನೀತಿ ಅಲ್ಲ ಅಂತಲೂ ಗೊತ್ತಿದ್ರೂ ಕಳ್ಳತನ ಮಾಡಿ ಹೆಂಗನ ಮಾಡಿ ಅದನ್ನು ತಗಲೇಬೇಕಂತ ಇಚ್ಛೆ ಮಾಡ್ತಾನೆ ನೋಡು. ಅದಕ್ಕೆ ಈ ಕಾಮವನ್ನು ಜಯಿಸೋದು ಭಾಳ ಕಠಿಣ ಅಂದರು ಅವರು. ಜಗತ್ತು ಆಕರ್ಷಣೆ ಐತೆ ನೋಡ್ರಿ. ನೀವು ಅಂಗಡಿಯಾಗ ರೋಡಿಗೆ ಇಟ್ಟು ಮಾರ್ತಾರ ಸಾಮಾನು, ಅವೇ ದೊಡ್ಡ ದೊಡ್ಡ ಅಂಗಡಿಯಾಗ ಇಟ್ಟಿರ್ತಾರೆ. ಅವು ನಮಗಿಲ್ಲಿ ರೋಡಿಗಿದ್ದು ಸುಮಾರು ಅನ್ಸವ, ಅದೇ ದೊಡ್ಡ ಅಂಗಡಿಯಾಗ ಓದಿವಪ್ಪ ಅಂದ್ರೆ ಇದಕ್ಕಿಂತ ಡಬಲ್ ರೊಕ್ಕ ಕೊಟ್ರೆ ಅದು ಚಲೋ ಐತಂತ ತಗೊಂಬರ್ತೀವಿ ನಾವು. ಈ ಹೆಣ್ಮಕ್ಳ ಜೊತೆಗೆ ಹೋಗ್ಬೇಕು, ಎಲ್ಲಿಗೆ ಹೋದ್ರೆ ಬಟ್ಟೆಗೆ ಹೋಗ್ಬಾರ್ದು ಅವ್ರ ಜೊತೆಗೆ. ಈ ಬಟ್ಟೆ ಗಿಟ್ಟೆ ತರಕ್ಕೆ ಕೂತಾರಲ್ಲ ಬಟ್ಟೆ ಅಂಗಡಿಗೆ, ಹೆಣ್ಮಕ್ಳ ಜೊತೆಗೆ ಮಾತ್ರ ಗಂಡ್ಮಕ್ಳು ಹೋಗ್ಬಾರ್ದು. ಅವನು ಅಲ್ಲಿ ಅವತ್ತು ಉಪವಾಸ ಸಾಯ್ತಾನೆ ಒಂದು, ಇಲ್ಲಾಂದ್ರೆ ಆಯ್ತು ಅವ್ನು ದಿವಸ ಎಲ್ಲ ಆ ಕಡೆ ಸೇರೆ. ಅವ್ರು ಅಂಗಡಿಯವರು ಭಾಳ ಹುಷಾರಿರ್ತಾರೆ. ಅವರು ಈ ಹೆಣ್ಮಕ್ಳು ನೋಡೇ ಇಟ್ಟಿರ್ತಾರೆ. ಅವರು ಫಸ್ಟ್ ಹೋಗಿ ಚಲೋ ಸೀರೆನೇ ತಂದು ಮುಂದೆ ಇಟ್ಟಿರ್ತಾರೆ. ಅವರು ತಂದಿಟ್ಟಾಗ ಇವು ಸುಮಾರು ಬೇರೆ ತೆಗಿ ಅಂದ್ಬಿಡ್ತಾರೆ. ಅವ್ನು ಚಲೋ ಹೋಗಿಟ್ಟು ಸುಮಾರು ತಂದು ಮುಂದೆ ಇಡ್ತಾನೆ. ಇದ್ರಾಗ ತೆಗಿ ಅಂತಾರೆ. ಅವು 1000 ರೂಪಾಯಿ ಸೀರೆ ತಂದಿಟ್ರೆ ಅವು ಒಲ್ಲೆ ಅಂದು ಕೇಸಿ ಮತ್ತೆ ಅವೇ ಎಲ್ಲ ಇನ್ನು 2000 ತೆಗಿ, ಅವು 500 ರೂಪಾಯಿ ಸೀರೆ ತಂದು ಮುಂದೆ ಇಡ್ತಾನೆ. ಅದು ವ್ಯಾಪಾರ. ಯಾಕೆ ಆಕರ್ಷಣೆ ಮಾಡ್ತದ ಮನಸ್ಸು. ನಾವೇನು ತಿಳ್ಕೊಂಡ್ವಿ, ಎಷ್ಟು ಶಾಣ್ಯರಿದ್ರೆ ನಮ್ಮ ಬಟ್ಟೆಗೆಲ್ಲ ಗೊತ್ತೈತೆ ನಮ್ಗೆ. ಅವು ಇದ್ರೆ ನಗುತ್ತಾವ ಅಂಗಡಿ. ಅವರು ಆಕರ್ಷಣೆ ಮಾಡೋಕ್ಕಿಟ್ಟಾರ.
ಜಗತ್ತು ಹಂಗೆ ಐತೆ, ಎಲ್ಲ ವಿಷಯಗಳಲ್ಲಿ ಮನಸ್ಸು ಆಕರ್ಷಣೆ ಆಗ್ತದೆ. ಕಂಡಾಕ್ಷಣ ರಮಣೀಯಮಿವೆಲ್ಲ. ಏನು ನೋಡಿದ ತಕ್ಷಣ ನೋಟ ಬರೀ ನೋಡಿತಪ್ಪ ಅಂತಂದ್ರೆ ಅದರ ಆಕಾರ ಮಾಡ್ತದೆ ಮನಸ್ಸು. ಅದು ಕಾಮ ವಿಕಾರ ಆಗ್ಬೋದು, ಇನ್ನೂ ಅನೇಕ ವಿಕಾರ ಆಗ್ಬೋದು. ದುರ್ಯೋಧನ ಯಾಕೆ ಕೆಟ್ಟ? ಅವನು ಸುಮ್ಮನೆ ನೋಟ ಮಾತ್ರದಿಂದ ಕೆಟ್ಟ. ನೋಡು, ಆ ದ್ರೌಪದಿನ ನೋಡಿ ಸುಮ್ಮನೆ ಇದ್ದರೆ ಸರಿ ಆಯ್ತಿತ್ತು. ಅವನು ನೋಡಿ ಕೇಸಿ ಆಕೆ ನಕ್ಕಳಲ್ಲ, ಅದಿಷ್ಟಕ್ಕೆ ಅವನಿಗೆ ಸಿಟ್ಟು ಬಂತು. ಈಕಿನ ಹೆಂಗನ ಮಾಡಿ ನಾನು ಕೆಡಿಸಬೇಕಂತ ಕೆಟ್ಟ ಬುದ್ಧಿ ಬಂತು ನೋಡು ಅವನಿಗೆ. ಏನಾಯಿತು? ಇಡೀ ವಂಶವನ್ನು ನಾಶ ಮಾಡಿಕೊಂಡ, ತಾನು ನಾಶ ಎದ್ದು ತನ್ನ ಸಂಪತ್ತು ಕಳ್ಕೊಂಡ. ರಾವಣ ಏನಾದ? ಅದೇ ಒಂದು ವಿಕಾರ, ಕಾಮ ವಿಕಾರದಿಂದ ಕೂಡಿಕೊಂಡು ಅವನು ನಾಶ ಎದ್ದು. ಮತ್ತು ದೇವೇಂದ್ರ, ಸ್ವರ್ಗಲೋಕದ ಅಧಿಪತಿಯಾಗಿರುವಂಥ ದೇವೇಂದ್ರ ಒಬ್ಬ ಋಷಿ ಪತ್ನಿಯನ್ನು ಮೋಹಿಸಿದರೆ ಮಹಾಪಾತಕ, ಇಂಥ ಪಾಪ ಕಾರ್ಯಕ್ಕೆ ನಾ ಮಾಡಬಾರ್ದಂದ್ರೆ ಅಂಥಕ್ಕಿನ ಕೂಡ ಕೂಡಿದ. ಅವನು ಏನಪ್ಪ ಅಂದರೆ ಶರೀರ ತುಂಬೆಲ್ಲ ಯೋನಿ ಮಾಡಿಕೊಂಡು ಶಾಪಕ್ಕೆ ಗುರಿ ಆದ. ಇವೆಲ್ಲ ನಡೆದವು. ಈ ಚಂದ್ರ ಅತ್ಯಂತ ಶ್ರೇಷ್ಠನಾಗಿರುವಂಥವನು, ಪೂರ್ಣ ರೂಪದಿಂದ ಕೂಡಿದ್ದ ಚಂದ್ರ. ಅವನಿಗೆ 16 ಕಲೆಗಳು, ಪಂಚಲಕ್ಷಣದಿಂದ ಕೂಡಿದಂಥವನು. ಇವನು ಗುರುಗಳಾದಂಥ ಬೃಹಸ್ಪತಿ ಆಚಾರ್ಯರು, ಚಂದ್ರದೇವನಿಗೆ ಬೃಹಸ್ಪತಿ ಆಚಾರ್ಯರು. ಅವನು ಅವರಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಿದ್ದ. ಇವನು ನೋಡೋಕೆ ಬಹಳ ಸುಂದರ ಅಲ್ಲ, ಚಂದ್ರ ಅಂದರೆ ಬಹಳ ಶ್ರೇಷ್ಠವಾಗಿರುವವನು, ಸುಂದರ ರೂಪ ಅವನು. ಅವ್ರ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋ ಸಂದರ್ಭದೊಳಗೆ ನಿತ್ಯ ದಿವಸ ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ದ. ಆ ಶಾಸ್ತ್ರ ಕೇಳಕ್ಕೆ ಹೋದಾಗ ಒಂದು ದಿವಸ ಗುರುಗಳು ಕೆಲವು ಎಲ್ಲೇ ಹೊರಗೆ ಹೋಗಿದ್ರು. ಆ ಬೃಹಸ್ಪತಿ ಆಚಾರ್ಯರ ಹೆಂಡತಿ ಏನಿದ್ಲಲ್ಲ, ಆಕೆ ಏನು ಅಹಲ್ಯದೇವಿ, ಆಕೆನೇ ಇರಬೇಕು. ಆಕೆ ಏನು ಮಾಡಿದ್ಲಪ್ಪ ಅಂತಂದರೆ, ಈ ಚಂದ್ರನ ರೂಪವನ್ನು ನೋಡಿ ಅವನ ಮೇಲೆ ಮನಸ್ಸು ಹೋಗ್ತಿದ್ಲಕ್ಕೆ. ಇವನಿಗೇನು ಗುರುಪತ್ನಿ ಮಾತಾಯಿ ಎಂಬುದು ಇವನಿಗೈತೆ, ಗುರು ಸಮಾನ ಅಂತ ಭಾವನೆ ಇವನಿಗೈತೆ ಚಂದ್ರನಿಗೆ. ಆದರೆ ಆಕೆಗಿಲ್ಲ ಅದು ಭಾವನೆ. ಇವನ್ನ ಹೆಂಗನ ಮಾಡಿ ನನ್ನ ವಶ ಮಾಡಿಕೋಬೇಕಂತಂದು ಇವನು ಅವ್ರ ಗುರುಗಳಿಲ್ದಾಗ ಹೋಗಿದ್ದ. ಅವಾಗ ವಾಪಸ್ ಬಂದ, ಗುರುಗಳಿಲ್ಲ ಅಂಬಂದು ನಾವು ಓದ್ತೀನಂದ. ಯಾಕೆ ಓದ್ತಿದ್ದೆ? ನಾ ಹೇಳ್ತೀನಿ ನಿನಗೆ ಶಾಸ್ತ್ರ ಅಂದ್ಲಕ್ಕೆ. ನಾ ಹೇಳ್ತೀನಿ ನಿನಗೆ ಶಾಸ್ತ್ರ, ನಾ ಬೋಧ ಮಾಡ್ತೇನೆ. ಪಾಪ ಯಥಾರೀತಿ ಏನು ತಿಳಿಲಾರ್ದವನು ಕುಂತ ಅವನಿಗೆಲ್ಲ ಕಾಮಶಾಸ್ತ್ರ ಬೋಧ ಮಾಡಿಬಿಟ್ರು. ಅವನು ವಿಕಾರ ಆಯ್ತು ನೋಡು ಮನಸ್ಸು. ಈ ಒಂದು ತಪ್ಪಿಗೆ ಅವನು ಶಾಪಕ್ಕೆ ಗುರಿ ಆದ. ಗುರುಗಳು ಬಂದು ವಿಚಾರ ಮಾಡಿದರು, ಇದಕ್ಕೆ ಕಾರಣ ಏನಪ್ಪ? ಇಂಥ ಕಾಮ ವಿಕಾರ ಇವನಲ್ಲಿ ಹುಟ್ಟಬೇಕಾದ್ರೆ ಕಾರಣ ಏನು ಅಂತಂದರೆ ಇವನಿಗೆ ಬೋಧ ಮಾಡಿದ ತತ್ವ. ಮತ್ತು ಇದಕ್ಕೆ ಇನ್ನೂ ಒಂದು ಕಾರಣ ಏನಂದರೆ ಇವನ ರೂಪ. ಇವನು ಚಂದ ಇದ್ದದಕ್ಕಲ್ಲ ಆಕೆ ಮೋಹ ಮಾಡಿದ್ದು. ಇವನೇ ವಿಕಾರ ಇದ್ದಂದ್ರೆ ಯಾಕೆ ಮೋಹ ಮಾಡಿದ್? ಇವನಿಗೆ ಶಾಪ ಕೊಟ್ಟ, ನಿನಗೆ ಕ್ಷಯ ರೋಗ ಬರಲಂತ. ಅಂಥ ಚಂದ್ರ ಇವತ್ತು 15 ದಿವಸ ಕ್ಷೀಣ ಆಗ್ತಾನೆ, 15 ದಿವಸ ವೃದ್ಧಿ ಆಗ್ತಾನೆ, 1 ದಿವಸ ಮಾತ್ರ ಪೂರ್ಣ ರೂಪದಲ್ಲಿ ಇರ್ತಾನೆ. ಅಂಥ ದೇವತೆಗಳಿಗೆ ಶಾಪ ಬಿಟ್ಟಿಲ್ಲ. ಅಂದರೆ ಎಲ್ಲದಕ್ಕೆ ಏನಾಯ್ತು ಕಾರಣ ಅಂದರೆ ಕಾಮ. ಅದು ಯಾರಲ್ಲಿ ಆದರೂ ಬರ್ಬೋದು. ಈ ಕಾಮನನ್ನು ಜಯಿಸೋದು ಬಹಳ ಸುಲಭ ಅಲ್ಲ. ಮತ್ತು ವ್ಯಾಸ ಮಹರ್ಷಿಗಳು ಈ ಗ್ರಂಥವನ್ನು ಬರೆಯೋ ಕಲ್ಕ, ಬ್ರಹ್ಮಸೂತ್ರ ಬರೋ ಕಲ್ಕ ಅದ್ರಾಗ ಬರೆದಿದ್ರು ಅವರು. ಈ ಕಾಮದಿಂದ ಸ್ತ್ರೀಯರನ್ನು ಜಯಿಸೋದು ಬಹಳ ದುರ್ಲಭದ ಈ ಜಗತ್ತಿನಾಗ ಅಂತ ಅವ್ರು ಬರೆಯಕತ್ತಿದ್ರು. ಗೆದ್ದೋದು ಭಾಳ ಕಷ್ಟ ಐತೆ, ಇದನ್ನು ಗೆದ್ದೋದು ಅಷ್ಟು ಸುಲಭ ಅಲ್ಲ ಅಂತಂದಾಗ ಇವನು ವ್ಯಾಸರ ಶಿಷ್ಯ ಜೈಮಿನಿ ಅವು ಏನಂದಂತ ಗುರುಗಳಿಗೆ, ಇದೇನು ದೊಡ್ಡ ಮಾತೈತೆ ಗುರುಗಳೇ, ಇದನ್ನು ಗೆದ್ದೋದೇನು ದೊಡ್ಡದು, ಎಂತೆಂಥವು ಗೆದ್ದು ಬರ್ತಾನೆ, ಇದೇನು ದೊಡ್ಡ ಮಾತಲ್ಲ ಅಂತಂದ. ವ್ಯಾಸರಿಗೆ ಅನಿಸ್ತು, ನನ್ನ ಶಿಷ್ಯನೇ ನನಗೆ ಹಿಂಗೆ ಹೇಳ್ತಾನಂದ ಮೇಲೆ ನಾ ಬರೆದದ್ದು ಮುಂದೆ ಲೋಕದಲ್ಲಿ ಒಪ್ತಾರಂಬುದು ಏನು ಗ್ಯಾರಂಟಿ ಐತೆ? ನನ್ನ ಶಿಷ್ಯನೇ ನನ್ನ ಮಾತು ಒಪ್ಪಿಗೆಂಬಕ್ಕೆ ತಯಾರಿಲ್ಲ ಅಂದ ಮೇಲೆ ಉಳಿದವ್ರು ಒಪ್ತಾರೆ ಅನ್ನೋದು ಏನೈತೆ? ಇದಕ್ಕೆ ಪರೀಕ್ಷೆ ಮಾಡೋಣ ಅಂತಂದು ಅಲ್ಲಿಗೆ ಬಿಟ್ಟರು ಅವ್ರು ಬರೆಯೋದು. ಹೇಳಿದ್ರು ಅವರು, ನೀ ಹೇಳಿದ್ದೆ ಅಂದಮೇಲೆ ಒಂದು ಸಲ ಅದ್ರ ಬಗ್ಗೆ ವಿಚಾರ ಮಾಡಮ್ಮ. ಈಗ ಸದ್ಯಕ್ಕೆ ನಾನು ಕಾಶಿಗೆ ಹೋಗಿ ಬರ್ತೀನಿ, ನಾ ಬರತ್ತಾನ, ನೀ ಇಲ್ಲೇ ಇರು ಅಂತ ಹೇಳಿದರು. ಬಂದ ಮೇಲೆ ಇದ್ರ ಬಗ್ಗೆ ವಿಚಾರ ಮಾಡಮ್ಮ. ನೀ ಹೇಳಿದ್ದಿ ಕಾಮನನ್ನು ಗೆದೋದು ಏನು ದೊಡ್ಡ ಮಾತಲ್ಲ ಅಂತ ಹೇಳಿದ್ದೆಲ್ಲ, ಆಗ್ತಿರಲಿ ನೋಡಮ್ಮ ಮುಂದೆ ಬಂದಾಗ. ಕಾಶಿಗೆ ಹೋಗ್ತೀನಂತ ಅವ್ರು ಹೋದರು. ಅವ್ರು ಹೋದ ಒಂದೆರಡು ದಿವಸಕ್ಕೆ ಮಳೆಗಾಲ ಸಮಯ, ಭಾಳ ಮಳೆ. ಅಡವಿ ಅರಣ್ಯದೊಳಗೆ ಒಂದು ಕುಟೀರ. ಇವನು ಜೈಮಿನಿ ಒಬ್ಬನೇ ಶಿಷ್ಯ, ತೀರ ಬ್ರಹ್ಮಚಾರಿ.
ಆವಾಗ ಮಳೆ ಬರೋ ಸಂದರ್ಭ ಭಾಳ ಗುಡುಗು ಮಿಂಚಿನಿಂದ ಕೂಡಿದಂಥ ಮಳೆ ರಭಸ ಭಾಳ ಇತ್ತು. ಇವು ಜೈಮಿನಿ ಒಳಗೆ ಕೂತಿರೋದಾಗ ಅವಾಗ ಹೊರಗೆ ಬಾಗಿಲಿಗೆ ಬಂದು ಯಾರು ಬಾಗಿಲಿ ಬಡ್ದಂಗೆ ಆಯ್ತು. ಬಾಗಿಲು ತೆರೆದು ನೋಡ್ತಾನ ಒಬ್ಬ ಯೌವನ ಪ್ರಾಯವಾದಂಥ ಸ್ತ್ರೀಯಳು. ಆಕೆ ಎಂಥ ಬಟ್ಟೆ ಹಾಕ್ಕೊಂಡಿಲ್ಲ ಅಂದ್ರೆ ಅಂಗಾಂಗವೆಲ್ಲ ಕಾಣುವಂಥ ಬಟ್ಟೆಗಳನ್ನು ಆಕೆ ಧರಿಸಿದ್ಲು. ಆ ಮಳೆಗೆ ತೋದು ಬಂದಿದ್ಲು. ಬಾಗಿಲು ಬಡದು ನೋಡಿದ, ಇವನು ಬ್ರಹ್ಮಚಾರಿ. ನೋಡಿದ ತಕ್ಷಣ ಆ ಸ್ತ್ರೀ ಮುಂದೆ ಕಂಡ್ಲು. ಇವನಂದ, ಯಾರು ನೀವು? ನಾ ಹಿಂಗೆ ಅಡವೆಗಿರೋರಿ, ಮಳೆ ಭಾಳ ಬರೋಕೈತದ, ಅದಕ್ಕೆ ಸ್ವಲ್ಪ ಹೊತ್ತು ಈ ಗುಡಿಸಲೆಗೆ ಕುಂತು ಮಳೆ ನಿಂತ ಮೇಲೆ ನಾವು ಓದ್ತೀನಿ ಅಂತಂದು. ನೀವು ಆಶ್ರಯ ಕೊಟ್ಟರೆ ಕುಂದಿರ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಂದು. ಅವನಿಗೆ ನೋಡ್ರಿ, ಅದಕ್ಕೆ ನೋಡಿದ ತಕ್ಷಣ ನೋಟ ಮಾತ್ರದಿಂದ ಅಂತಂದಾರ ಅವರು. ಆ ನೋಡಿದ ತಕ್ಷಣ ಅವ್ನಿಗೆ ಏನು ಅನಿಸ್ತು, ಸ್ವಲ್ಪ ಹೊತ್ತಲ್ಲ ಕುದುರ್ಬಿಡು, ನಾವ್ಯಾಕೆ ಬೇಡ ಅಂತಂದು ಕುದುರಿಸಿದ ಅವನು ಒಳಗೆ. ಯಾವಾಗ ಮುಂದೆ ಕುಂತಳು ಇವನಿಗೆ ಅನಿಸ್ತು ಮನಸ್ಸಿನಾಗ, ಸ್ತ್ರೀ ಇದ್ದಾಳ, ಪರಸ್ತ್ರೀ, ನೋಡಬಾರ್ದು ಅಂತ. ಆದ್ರೆ ಮನಸ್ಸು ಸುಮ್ಮನೆ ಇರುವಲ್ದು. ನೋಡಿದ್ರೆ ಏನಾಗ್ತಿದ್ದದು, ನೀ ಏನು ಮುಟ್ಟಿದಂಗೆ ಆಯ್ತು ನೋಡು ಅಂತ ಅನಿಸ್ತು ಮನಸ್ಸು. ನೋಡಿತು, ಮತ್ತೆ ನೋಡೋಕೈತಿದ. ಆವಾಗ ಮನಸ್ಸು ಏನು ಹೇಳ್ತು, ಏನು ನೋಡಿದ್ರೆ ಏನು ಮಾತಾಡಿಸಿರಿ ಏನಾಗ್ತದ, ಮಾತಾಡಿಸಿರಿ ಏನಾಗಂಗಿಲ್ಲ, ಮಾತಾಡ್ಸ. ಆವಾಗ ಮತ್ತೆ ಮಾತಾಡ್ಬೇಕು ಅನಿಸ್ತು ಅವನು. ಆವಾಗ ಆಕಿನ ಕೂಡ ಮಾತಾಡಿದ್ವಿ, ನೀ ಯಾರು, ನಿನಗೆ ಯಾರ್ಯಾರು ಇದ್ದಾರೋ, ತಂದೆ ತಾಯಿ ಇದ್ದಾರೋ, ಎಂಥವ್ರು, ಎಲ್ಲಿ ಇರ್ತೀರಿ, ಹೆಂಗೆ ಅಂತ. ಅವಾಗ ಆಕೆ ಅನ್ನಲು, ನನಗೆ ಯಾರು ಇಲ್ಲರಿ, ಹಿಂದೆಲ್ಲ ಮುಂದೆಲ್ಲ ಇರೋಕ್ಕೆ ನಾನು ಒಬ್ಬಾಕೆ, ಇಲ್ಲೇ ನಾವು ಹುಟ್ಟಿ ಬೆಳೆದವರು, ಇಲ್ಲೇ ಒಂದು ಕುಟೀರ ಐತೆ, ನಾವು ಇಲ್ಲೇ ಇರ್ತೀವಿ. ನೋಡೋಕೆ ಸುಂದರ ಐತ್ಲು. ಆವಾಗ ಇವನಿಗೆ ಅನಿಸ್ತು, ಇನ್ನೂ ಮಾತಾಡ್ಬೇಕು ಅನಿಸ್ತು ನೋಡ್ರು. ಅದಕ್ಕೆ ಅವ್ರು ಹೇಳ್ಯಾರ ನಿಜಗೊಂಡ್ರು, ಮೊದಲು ನೋಟದಿಂದ, ಆಮೇಲೆ ಮಾತಿನಿಂದ, ಅನೇಕ ರೀತಿಯಿಂದ ಅದು ಕಾಮ ವಿಕಾರ ಆಗ್ತದೆ. ಮನ್ಮಥನ ಬಾಣಗಳು ಸಾಮಾನ್ಯ ಬಾಣ ಅಲ್ಲ, ಅವು ಪಂಚಬಾಣಗಳು. ಅವು ಮೊದಲು ಅವನು ಒಂದು ಹೊಡಿತಾನ. ಅವನ ಬಾಣ ಎಂಥವು ಅಂದರೆ, ಸಾಮಾನ್ಯ ಬಾಣ ಹೊಡೆದ್ರೆ ಒಂದು ಬಾಣ ಬಿಟ್ಟರೆ 2 ತುಂಡಾಗ್ತಾವ. ಆದ್ರೆ ಅವನ ಬಾಣ ಹಂಗಲ್ಲ, ಮನ್ಮಥನು 2 ಇದ್ದು 1 ಮಾಡ್ತಾನವ. ಅಂಥ ಬಾಣ ಇದಾವೆ ಮನ್ಮಥನಲ್ಲಿ. ಪರಮಾತ್ಮಗೆ ಬಿಟ್ಟಿಲ್ಲ ಅವನು, ಇನ್ನು ಸಾಮಾನ್ಯರಿಗೆ ಬಿಡ್ತಾನೇನು? ಅಂಥ ಬಾಣಗಳನ್ನು ಪ್ರವೇಶ ಆದಂಗೆ ಇವನು ಮನಸ್ಸು ವಿಕಾರ ಹಾಕ್ಯಂತ ಹೋಯ್ತು. ನೋಡಿದ, ಮಾತಾಡಿದ, ಎಲ್ಲ ಕೇಳಿದ ಮೇಲೆ ಅವನಿಗೆ ಆಸೆ ಆಯಿತು. ಇನ್ನು ನಾನು ನೀನು ಕೂಡ ಮದುವೆ ಆಗ್ತೀನಿ, ನೀ ಮದುವೆ ಆಗ್ತಿದ್ದೇನೆ ಅಂದವನು. ಇಲ್ಲಿಗೆ ಮಾತು ಅಲ್ಲಿಗೆ ಬಂದುಬಿಡ್ತು. ಮದುವೆಗೆ ನನಗೆ ಅಪೇಕ್ಷೆ ಐತೆ, ನಾನು ಮದುವೆ ಆಗ್ಬೇಕಂತ ಮಾಡೀನಿ, ನಾನು ಬ್ರಹ್ಮಚಾರಿನಿ, ಮತ್ತು ನೀನು ಮದುವೆ ಆಗ್ತಿದ್ದೇನೆ, ನಿನಗೆ ಹಿಂದೆಲ್ಲ ಮುಂದೆಲ್ಲ ಯಾರು ಮದುವೆ ಆಗ್ತಿದ್ದೆ. ಯಾಕೆ ಅಂದ್ಲು, ಆತೀನ್ರಿ, ಆದ್ರೆ ನಂದೊಂದು ಷರತ್ತು ಐತೆ. ಏನು ಹೇಳ ಅಂತ. ಏನಿಲ್ಲ, ನಾನು ಯಾರನ್ನ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡೀನಿ, ಅವನು ಯೋಗ್ಯತೆಯನ್ನು ನಾ ಪರೀಕ್ಷೆ ಮಾಡ್ಬೇಕಾಗ್ಯದ. ಮಾಡಿ ಪರೀಕ್ಷೆ, ನಾನು ಎಲ್ಲ ಬಲ್ಲವನಿ, ನೀವು ವಿದ್ಯೆ ಗೊತ್ತೈತೆ, ನನಗೆಲ್ಲ ವೇದ ಗೊತ್ತೈತೆ, ಎಲ್ಲ ತಿಳಿದವನೀನಿ ಅಂತ ಹೇಳ್ದ. ನನಗೆ ಇವೆಲ್ಲ ನೋಡೋದು ಬೇಕಾಗಿಲ್ಲ, ನಾನು ಕೆಲವು ಮಾತಾಯಿದ್ದವು, ಅದನ್ನು ಅವ್ರು ಪಾಲಿಸ್ತಾರಂದ್ರೆ ನಾನು ಹೇಳ್ತೀನಿ. ಹೇಳಂತಂದು. ಏನಿಲ್ಲ, ನನ್ನ ಮದುವೆ ಆಗೋವನು ತನ್ನ ಡುಬ್ಬದ ಮೇಲೆ ನನ್ನ ಕುಂದ್ರಿಸ್ಕೊಂಡು 3 ಸಲ ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಅವನು ಕೂಡ ನಾ ಮದುವೆ ಆಗ್ತೀನಿ ಅಂತ ಸಂಕಲ್ಪ ಮಾಡೀನಿ, ಮತ್ತು ಅದಕ್ಕೆ ನೀವು ಸಜ್ಜಿರಿ. ನಾನು ಅವನು ಅಂದ್ಕೊಂಡ, ಈ ಕಾಡಿನಾಗ ಗುಡಿಸಿದಾಗ ಯಾರಿಲ್ಲ, ನನ್ನ ಬಿಟ್ರೆ ಆಕಿನ ಬಿಟ್ರೆ ಬೇರೆ ಯಾರು ಇದ್ದಾರೆ, ನೀ ಡುಬ್ಬದ ಮೇಲೆ ಕುಂತ್ರೇನು ತಲೆ ಮೇಲೆ ಕುಂತ್ರೇನು, ಇಲ್ಲಿ ಯಾರು ಇದ್ದಾರೆ, ನಾನು ಸುತ್ತ ಹಾಕಿ ನೋಡಿದ್ರು ಯಾರು ನೋಡೋಂಗಿಲ್ಲ, 3 ಸುತ್ತಲ್ಲ ತಿರುಗಿಸಿಬಿಟ್ರೆ ಆಯ್ತು. ಹಿಂಗೆ ಡುಬ್ಬದ ಮೇಲೆ ಕುಂದ್ರಿಸ್ಕೊಂಡು ಮೊಳಕಾಲು ಹಚ್ಚಿ, ಆಮೇಲೆ ಯಾರಿಗೆ ಗೊತ್ತಾಗ್ತದ ಅಂತಂದು, ಆಯಿತು ಬಾ ಕುಂದ್ರು ಡುಬ್ಬದ ಮೇಲೆ ನಾನು ತಿರುಗ್ತೀನಿ, ಪ್ರದಕ್ಷಿಣೆ ಆಗ್ತಾನೆ. 1-2 ಸುತ್ತ ಹಾಕಿದ 3ನೇ ಸುತ್ತಿಗೆ ಎದ್ದು ನಿಂತ್ಕೊಂಡು ನೋಡ್ತಾನ, ವ್ಯಾಸ ಮಹರ್ಷಿಗಳು ನಿಂತಿದ್ರು. ಆ ಸ್ತ್ರೀ ವೇಷ ಹಾಕ್ಕೊಂಡು ವ್ಯಾಸ ಮಹರ್ಷಿಗಳು ಬಂದು ನಿಂತಿದ್ರು. ಏನು ಗೆದೆದು ಭಾಳ ಸುಲಭ ಐತೆ ಅಂತ ಹೇಳಿದ್ವಿ, ಮತ್ತು ಡುಬ್ಬದ ಮೇಲೆ ಕುಂದ್ರಿಸ್ಕೊಂಡಿದ್ದೆಲ್ಲ ಎಲ್ಲಿಟ್ಟಿದ್ದು ಬುದ್ಧಿ ಅಂತ ಕೇಳಿದ್ರು ಅವ್ರು. ಅಪ್ಪ ಭಾಳ ತಪ್ಪಾಯಿತು, ಕ್ಷಮೆ ಮಾಡಿರಿ, ಕಾಮನ ಗೆದೆದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ. ಅಂದರೆ ಇದು ಎಂತೆಂಥವರಿಗೆ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇದು ಎಲ್ಲಿ ಅದ ಅಂದ್ರೆ ಮನುಷ್ಯನೊಳಗೆ ಅದ. ಈ ಕ್ರಾಮ ಇತ್ತು ಅಂದ್ರೆ ಅಲ್ಲಿ ತನಗೆ ಆ ವಸ್ತು ಪ್ರಾಪ್ತಿ ಆಗಲಿಲ್ಲ ಅಂದ್ರೆ ಅದಕ್ಕೆ ಕ್ರೋಧ ಅಂದ ಯಾವಾಗ ತನಗೆ ಆ ವಸ್ತು ಪ್ರಾಪ್ತಿ ಆಯಿತು ಅಂದ್ರೆ ಅದರ ಮೇಲೆ ಲೋಭ, ಯಾರಿಗೆ ಕೊಡಬಾರ್ದೆಂಬ ಕೆಟ್ಟ ಗುಣ ಬರ್ತದೆ. ನನಗೊಂದು ಸಲ ನನಗೇನನ್ನ ವಸ್ತು ಪ್ರಾಪ್ತಿ ಆಯಿತು ಅಂದ್ರೆ ಅದು ಯಾರಿಗೆ ಕೊಡಬಾರ್ದು, ನನ್ನಲ್ಲೇ ಇರಬೇಕಂತ ಕೆಟ್ಟ ಗುಣ.
ಅದು ಬಂದ ತಕ್ಷಣ ಮೋಹ ಮಮಕಾರ ಮಾಡ್ತಾನೆ, ಆ ವಸ್ತುನ ತ್ಯಾಗ ಮಾಡೋಕ್ಕೆ ಸಿದ್ಧ ಇರೋಂಗಿಲ್ಲ. ಮತ್ತು ಅದೇ ವಸ್ತುವಿನ ಮೇಲೆ ಮದ, ನಂದೇ ಶ್ರೇಷ್ಠ ಅಂಬೋದು ಮದ. ಮತ್ತು ಅದು ಯಾರೆಲ್ಲನ ಅಕಸ್ಮಾತ್ ತಂದಿದ್ರಂದ್ರೆ ಮತ್ಸರಿ, ಹೊಟ್ಟೆ ಕಿಚ್ಚು ಮಾಡೋದು. ಈಗ ಚಲೋ ನಮ್ಮಂಗೆ ಚಲೋ ಆಗ್ಯಾರಪ್ಪ ಅಂತಂದ್ರೆ ಆಯ್ತು ನೋಡು, ಶುರು ಅವನ ಮೇಲೆ ಏನನ್ನ ಮಾಡೋದು. ಭಾಳ ಚಲೋ ಮನೆ ಕಟ್ಟಿ ಭಾಳ ಬೇಸಾಗ್ಯಾನ್ರಿ, ಅವಾಗ ಏನಿದ್ದಿಲ್ಲ ಪಾಪ, ಇವಾಗೆಲ್ಲ ದುಡ್ಕೊಂಡು ಬೇಸಾಗ್ಯಾನ ಅಂತಂದ್ರೆ ಅವನ ನೋಡಿಲ್ಲ ನಾವು. ಅವನ್ನ ಏಸು ಮಂದಿ ಮನೆ ಮುಚ್ಚಿ ಬಂದನೋ ಏನು ಕತೆ, ಈಗ ಇಲ್ಲಿ ಎಲ್ಲ ಮಾಡ್ಯಾನ ನಾವನ ಮೇಲೆ. ಅಂದರೆ ನಮಗೆ ಎಷ್ಟು ಹೊಟ್ಟೆ ಕಿಚ್ಚೈತೆ ಅಂತಂದ್ರೆ ಇನ್ನೊಬ್ಬರು ನಮ್ಮ ಮುಂದೆ ಚಲೋ ಇರಬಾರ್ದಂತ. ಅದು ಹೆಂಗೆ ದೀಪದ ಹುಳ ತಾನು ಸುಟ್ಕೊಂಡು ಸತ್ರ ಪರವಿಲ್ಲ, ಆದ್ರೆ ದೀಪ ಮಾತ್ರ ಆರಿಸ್ಬೇಕಂತ ಹೆಂಗಿರ್ತದೆ, ಹಂಗೆ ಇದು ಹೊಟ್ಟೆ ಕಿಚ್ಚು ಗುಣ ಬಂತು ಅಂದ್ರೆ ಮನುಷ್ಯ ಏನಾಗ್ತಾನಂದ್ರೆ ತಾನು ನಾಶ ಆದ್ರೆ ಪರವಿಲ್ಲ, ಆದರೆ ಇನ್ನೊಬ್ಬರು ಬೆಳಿಬಾರ್ದು ಎಂಬುದು ಕೆಟ್ಟ ಗುಣ ಇದು. ಇದು ಎಲ್ಲೇ ಆದರೆ ಇವು ಎಲ್ಲವೂ ಅರಿಷಡ್ ವರ್ಗ ಗುಣಗಳು, ಮನಸ್ಸಿನ ವಿಕಾರ ಧರ್ಮಗಳು. ಈ ವಿಕಾರ ಧರ್ಮಗಳು ನಾಶ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಒಂದೇ ಒಂದಾದ ಕಾಮ ಅನ್ನುವಂಥದ್ದು, ಒಂದು ಗುಣ ಅನ್ನುವಂಥದ್ದು ಕೆಟ್ಟು ಅದನ್ನು ಸಮೀಪ ಬರಗೊಡ್ಲಿಲ್ಲ ಅಂದರೆ ಉಳಿದು ಇವು ಯಾವ ಅಲ್ಲಿ ಇರೋಕ್ಕೆ ಅವಕಾಶ ಇರೋಂಗಿಲ್ಲ. ಎಲ್ಲಿ ಇದು ರಾವಣ ಸೀತನಲ್ಲಿಗೆ ಓದ್ತಿದ್ದ, ಅವಾಗ ಕೇಳಿದಂಥ ಸೀತೆ ಎಷ್ಟು ಸಲ ಹೋದ್ರೂ ಆಕೆ ಒಪ್ಪುವಳು. ಮತ್ತು ಹೆಂಗೆ ಮಾಡಬೇಕು ಅಂತಂದಾಗ ನೀನು ರಾಮನ ವೇಷ ಇಕ್ಕೊಂಡು ಹೋಗು ಅಂತ ಹೇಳಿದ್ರಂತ. ಹಂಗಾದ್ರೆ ಆಕೆ ಒಪ್ಪಿಗೆ ಹತ್ತಾಳ. ಇವನು ರಾವಣನಂತ ಅದನ್ನು ಮಾಡಿ ನೋಡಿದೆ, ಮತ್ತು ಯಾಕೆ ಒಪ್ಪಲಿಲ್ಲ ನಾನು? ಇಲ್ಲ, ರಾಮ ಅಂತ ಆಗಿ ಹೋದ್ರೆ ನನಗೆ ಅದು ಕಾಮ ಬರವಲ್ದ, ಅಲ್ಲಿ ಆ ಕಾಮ ಭಾವನೆ ಇಲ್ಲ. ರಾವಣ ಅಂತ ಆದಾಗ ನನಗೆ ಕಾಮ ಭಾವನೆ ಬರ್ತದೆ, ಅದಕ್ಕೆ ಅದನ್ನು ಮಾಡಿ ನೋಡಿದೆ, ಅಲ್ಲಿಗೆ ಹೋದಾಗ ನನಗೆ ಕಾಮ ಭಾವನೆ ಇಲ್ಲ. ಅದ್ರಂಗೆ ಎಲ್ಲಿ ರಾಮ ಅನ್ನುವಂಥ ಭಾವ ಐತೆ ಅಲ್ಲಿ ಕಾಮ ಅನ್ನುವಂಥ ಭಾವ ಇರೋಂಗಿಲ್ಲ. ಎಲ್ಲಿ ಭಗವಂತ ಅಂತ ಐತೆ ಅಲ್ಲಿ ಕಾಮನೆಗಳು ಇರೋಂಗಿಲ್ಲ. ಅದಕ್ಕಾಗಿ ಕಾಮವನ್ನು ಯಾವುದೇ ಒಂದು ಉಪಾಯದಿಂದ ಅದನ್ನು ಜಯಿಸಿ ಆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಬೋದು. ಕಾಮ ಅಂದರೆ ಇಚ್ಛೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಇಚ್ಛೆ ಇದ್ದೇ ಇರ್ತದೆ, ಆದರೆ ಅದಕ್ಕೆ ಒಂದು ಸೀಮೆ ಇರಬೇಕು. ಇಷ್ಟೇ ಅಳತೆಗೆ ಹೋಗಿರ್ಬೇಕು, ಅದು ತಿರುಗಿ ವಾಪಸ್ ಬಂದಿರಬೇಕು. ಹರೇ ಬಿಟ್ಟಿವಪ್ಪ ಅಂತಂದ್ರೆ ಹೋಯ್ತದು, ಕಿತ್ಕೊಂಡು ಹೋಗ್ತದೆ. ಅದಕ್ಕಾಗಿ ಎಲ್ಲ ಮನಸ್ಸಿನ ವಿಕಾರ ಧರ್ಮಗಳು. ಅದಕ್ಕೆ ಈ ಮನೋಮಯ ಕೋಶವನ್ನು ವಿವೇಕದ್ವಾರ ಇದನ್ನು ಬೇರ್ಪಡಿಸಿ ಇದು ಆತ್ಮಸ್ವರೂಪವಲ್ಲ ಅಂತ ತಿಳಿಯೋದು ಇದನ್ನು ಯೋಗ್ಯವಾಗಿರುವಂಥ ಮಾತು ಅನ್ನುವಂಥದ್ದು ಹೇಳ್ತಾರೆ. ಇನ್ನೂ ಅನೇಕ ವಿಷಯಗಳನ್ನು ನಾಳೆಗೆ ಪುನಃ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.